ನಮೋ ವೆಂಕಟೇಶಾಯ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಕನ್ನಡ ದೃಶ್ಯ ಮಾಧ್ಯಮದಲ್ಲಿ ಲೋಕಕ್ಷೇಮಕ್ಕಾಗಿ ಸರ್ವಾಪತ್ ಶಾಂತಿಗಾಗಿ ಭಗವದ್ಗೀತೆಯ 13ನೆಯ ಕ್ಷೇತ್ರಜ್ಞ ಯೋಗ ಎಂಬುವಂತಹ ಅಧ್ಯಾಯದ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಇಂದು ಸೇರಿದ್ದೇವೆ. ಶ್ರೀಮದ್ ಭಗವದ್ಗೀತೆ ನಮ್ಮ ಜೀವನದಲ್ಲಿ ಅದು ಒಂದು ಅಂಗ ಆಗಬೇಕು. ಭಗವದ್ಗೀತೆಯ ಮಹತ್ವವನ್ನು ಹೇಳುವಾಗ ಜ್ಞೇಯಂ ಪಾಠ್ಯಂಚ ತದ್ವಯಂ, ಭಗವದ್ಗೀತೆಯನ್ನು ಕೇವಲ ಪಾರಾಯಣ ಮಾಡಿದರೆ ಸಾಲದು, ಅದನ್ನು ತಿಳ್ಕೊಳ್ಬೇಕು. ಮತ್ತು ಇನ್ನೊಮ್ಮೆ ಹೇಳ್ತಾರೆ, ಕೇವಲ ಅದನ್ನು ತಿಳ್ಕೊಂಡ್ರೆ ಸಾಲದು, ದಿನನಿತ್ಯವೂ ಕೂಡ ಒಂದು ಶ್ಲೋಕನಾದರೂ ಪಾರಾಯಣ ಮಾಡಲೇಬೇಕು ಅಂತ ಅದರ ಹಿರಿತನವನ್ನು ಹೇಳಿದ್ದಾರೆ. ಎಲ್ಲದರ ವಿಷಯಗಳನ್ನು ನಿರೂಪಣೆ ಮಾಡಿರುವಂತಹ ಗ್ರಂಥ ಅಂದರೆ ಅದು ಮಹಾಭಾರತ ಎಂಬುವಂತಹ ಗ್ರಂಥವಾದರೆ, ಆ ಮಹಾಭಾರತದಲ್ಲೂ ಕೂಡ ಸಾರವೆನಿಸಿಕೊಂಡಿರುವಂತಹ ಶಾಸ್ತ್ರ ಅಂದರೆ ಶ್ರೀಮದ್ ಭಗವದ್ಗೀತಾ ಎಂಬುವಂತಹ ಶಾಸ್ತ್ರವಾಗಿದೆ. ಅಂತಹ ಭಗವದ್ಗೀತೆಯನ್ನು ನಾವು ದಿನನಿತ್ಯವೂ ಕೂಡ ಅಳವಡಿಸಿಕೊಳ್ಳಬೇಕು, ಅದರ ಚಿಂತನೆಯನ್ನು ದಿನನಿತ್ಯವೂ ಮಾಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಭಕ್ತಿವಾಹಿನಿ ದೃಶ್ಯ ಮಾಧ್ಯಮದ ಮೂಲಕವಾಗಿ ಸಕಲ ಭಗವದ್ಭಕ್ತರಿಗೂ ಕೂಡ ಮುಟ್ಟಬೇಕು ಎಂಬುವಂತಹ ರೀತಿಯಲ್ಲಿ ನಾವಿವತ್ತು ಚಿಂತನೆಗಾಗಿ ಸೇರಿದ್ದೇವೆ. ಹಾಗಾಗಿ ಮೊದಲಿಗೆ ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಕೂಡ ಗುರು ನಮನ ಇಲ್ಲದೆ ಮಾಡುವ ಹಾಗೆ ಇಲ್ಲ. ಗುರುಗಳ ಕರುಣೆ ಸುಸ್ಥಿರವಾಗಿದ್ದವರಿಗೆ ಹರಿನಿನ್ನ ಅನುಗ್ರಹವಾಗುವುದು ಅಂತ ದಾಸರು ತಿಳಿಸ್ತಾರೆ. ಯಾರಿಗೆ ಭಗವಂತನ ವೆಂಕಟೇಶನ ಅನುಗ್ರಹವಾಗುತ್ತೆ ಅಂದರೆ, ಯಾರಿಗೆ ಗುರುಗಳ ಕರುಣೆ ಸ್ಥಿರವಾಗಿ ಇದೆಯೋ ಅಂತಹ ವ್ಯಕ್ತಿಗೆ ಹರಿ ಅನುಗ್ರಹ ಬೇಗವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವನು ಅಂಧಕಾರದಿಂದ ನಮ್ಮನ್ನು ಬೆಳಕಿನ ಕಡೆಗೆ ಕೊಂಡೊಯ್ಯುವಂತಹ ಒಂದು ಶಕ್ತಿ ಅಂದರೆ ಗುರು. ಅಜ್ಞಾನ ಎಂಬುವ ಅಂಧಕಾರದಿಂದ ನಾವು ಕೂಡಿದ್ದೇವೆ. ಕಣ್ಣು ಕಾಣದೇ ಇರುವಂತಹ ವ್ಯಕ್ತಿ ಯಾವ ದಿಕ್ಕಿಗೆ ಹೋಗಬೇಕು ಅಂತ ತೋಚದೇ ಇರುವಾಗ ಕೈಯನ್ನು ಹಿಡಿದುಕೊಂಡು ನಡೆಸಿ ಅವನು ಹೋಗಬೇಕಾದ ಸ್ಥಾನವನ್ನು ಮುಟ್ಟಿಸಿದಾಗ ಎಷ್ಟು ಆನಂದವಾಗುತ್ತೋ, ಹಾಗೆ ನಮಗೆ ಯಾವುದು ಸರಿಯಾದ ಮಾರ್ಗ ಅಂತ ಗೊತ್ತಿಲ್ಲದೇ ಇರುವ ಪಾಮರರಿಗೆ ಗುರುಗಳಾದವನು ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ದು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಅತ್ಯಂತ ಪ್ರಶಂಸನೀಯ, ಅತ್ಯಂತ ಅಗತ್ಯವಾಗಿರುವಂತಹ ಪ್ರಾರ್ಥನೆ ಗುರು ಪ್ರಾರ್ಥನೆ. ಹಾಗಾಗಿ ನಾವೆಲ್ಲರೂ ಕೂಡ ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಮುಂದೆ ಶ್ರೀನಿವಾಸ ದೇವರ ಪ್ರಾರ್ಥನೆ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆಹ್ಯಾನಂದ ನಿಲಯಾಲಯೇ. ಮುಂದಿನ ಘಟ್ಟ ಸಂಕಲ್ಪ. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ
ಶ್ರೀ ಗೋಪಾಲಕೃಷ್ಣಸ್ಯ श्रीगोपालकृष्णस्य ಅನುಗ್ರಹೇಣ अनुग्रहेण ಅಸ್ಮಾಕಂ अस्माकं ಸರ್ವೇಷಾಂ सर्वेषां ಶರೀರಸ್ಯ शरीरस्य ಮನಸಶ್ಚ मनसश्च ಬಲಸಿದ್ಧ್ಯರ್ಥಂ बलसिद्ध्यर्थं ಸಮಸ್ತಾನಾಂ समस्तानाम् ಆಧಿವ್ಯಾಧೀನಾಂ आदिव्याधीनां ನಿವಾರಣಾರ್ಥಂ निवारणार्थं ಸರ್ವಯಜ್ಞ सर्वयज्ञ ಫಲಪ್ರಾಪ್ತ್ಯರ್ಥಂ फलप्राप्त्यर्थं ಸರ್ವಾಸಾಂ सर्वासां ಸಂಪದಾಂ सम्पदां ಪ್ರಾಪ್ತ್ಯರ್ಥಂ प्राप्त्यर्थं ವಿದ್ಯಾರ್ಥಿನಾಂ विद्यार्थिनां ಬುದ್ಧಿಶಕ್ತಿ बुद्धिशक्ति ವೃದ್ಧಿದ್ವಾರ वृद्धिद्वारा ಪರೀಕ್ಷಾಸು परीक्षासु ಉತ್ತೀರ್ಣತಾ ಸಿದ್ಧ್ಯರ್ಥಂ उत्तीर्णता सिद्ध्यर्थं ಅಧಿಕಾರಿಣಾಂ अधिकारिणां ಸ್ವಸ್ವ स्वस्व ವಿಧಿನಿರ್ವಹಣ विधिनिर्वहण ಕೌಶಲ ಸಿದ್ಧ್ಯರ್ಥಂ कौशलसिद्ध्यर्थं ಸಮಸ್ತ ಪಾಪಕ್ಷಯಾರ್ಥಂ समस्त पापक्षयार्थं ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ज्ञानभक्तिवैराग्यसिद्ध्यर्थं ಶ್ರೀ ಗೋಪಾಲಕೃಷ್ಣ ಪ್ರೇರಣಯ श्रीगोपालकृष्णप्रेरणया ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ श्रीगोपालकृष्णप्रीत्यर्थं ಶ್ರೀಮದ್ಭಗವದ್ಗೀತಾಯಾಃ श्रीमद्भगवद्गीतायाः ತ್ರಯೋದಶಾಧ್ಯಾಯಾಂತರ್ಗತ त्रयोदशाध्यायान्तर्गत ಶ್ಲೋಕಪಾರಾಯಣಂ श्लोकपारायणं ತಥಾ तथा ಭಗವದ್ಗೀತಾಶ್ರವಣಂಚ भगवद्गीताश्रवणं च ಕರಿಷ್ಯಾಮಹೇ. करिष्यामहे. ಇಷ್ಟು ಸಂಕಲ್ಪವನ್ನು ದೇವರಿಗೆ ಒಪ್ಪಿಸಿ ನಾವೆಲ್ಲರೂ ಕೂಡ ಕೃಷ್ಣ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಕಂಸಾಂತಕಂ ಶಂಸನೀಯಂ कंसान्तकं शंसनीयं ಸಂಶಾಂತಿಂ ಸಂಸ್ಕೃತಿಚ್ಛಿದಂ संशान्तिं संस्कृतिच्छिदं ಸಂಶಯಚ್ಛೇದಿ ಸಂವೇದ್ಯಂ संशयच्छेदि संवेद्यं ಶ್ರೀನಿವಾಸಂ ಭಜೆ ನಿಶಂ. श्रीनिवासं भजे निशम्. ನಾವು ಭಗವದ್ಗೀತೆಯ ಪ್ರಾರ್ಥನೆಯನ್ನ ಸೇರಿ ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ शास्त्रेषु भारतं सारं ತತ್ರ ನಾಮ ಸಹಸ್ರಕಂ तत्र नाम सहस्रकं ವೈಷ್ಣವಂ ಕೃಷ್ಣ ಗೀತಾ ಚ वैष्णवं कृष्णगीता च ತಜ್ಞಾನಾತ್ ಮುಚ್ಯತೇಂಜಸಾ. तज्ज्ञानात्मुच्यतेऽञ्जसा. ವೇದವ್ಯಾಸ ದೇವರ ಪ್ರಾರ್ಥನೆ. ವ್ಯಾಸೋಸ್ತಿಷ್ಠಂ ಜಗತ್ಸರ್ವಂ. ಜಗತ್ತಿನಲ್ಲಿ ಯಾವುದೇ ತರಹದ ಮಾತುಗಳು ಹೊರಟರೂ ಅದು ವೇದವ್ಯಾಸ ದೇವರು ಹೇಳಿದ್ದನ್ನೇ ಒಬ್ಬ ವ್ಯಕ್ತಿ ಹೇಳ್ತಾನೆ. ನಮಗನಿಸ್ಬೋದು ಒಬ್ಬ ಸ್ಕಾಲರ್ ಹೊಸ ವಿಷಯವನ್ನು ಹೇಳ್ದ, ಇದು ಗೊತ್ತಿರಲಿಲ್ಲ ನಮಗೆ ಅಂತ. ಒಬ್ಬ ಅಧ್ಯಾಪಕ ಹೊಸದನ್ನು ಹೇಳ್ದ ಅಂತ ಅಂದ್ಕೊಳ್ಬೋದು. ಆದರೆ ಯಾವ ಒಬ್ಬ ವ್ಯಕ್ತಿ ವಿದ್ವಾಂಸ, ಸ್ಕಾಲರ್, ಅಧ್ಯಾಪಕ ಯಾವುದು ಹೇಳಿದರೂ ಕೂಡ ಅದು ವ್ಯಾಸರು ಹೇಳಿದ್ದನ್ನೇ ಹೇಳಲಿಕ್ತಾನೆ ಹೊರತು ಅದು ಬಿಟ್ಟು ಬೇರೆಯದು ಇಲ್ಲ ಎಂಬುದಾಗಿ ಪ್ರಸಿದ್ಧವಾಗಿರುವಂಥದ್ದು. ಹಾಗಾಗಿ ವ್ಯಾಸರು ಕೇವಲ ಒಬ್ಬ ಮಹರ್ಷಿಗಳಲ್ಲ, ಅವರು ನಾರಾಯಣನ ಅವತಾರಭೂತರಾದವರು, ಮಹಾಭಾರತದ ಕರ್ತೃಗಳು. ಅಂತಹ ಕರ್ತೃಗಳಾದ ವ್ಯಾಸರನ್ನು ಕೂಡ ನಾವು ಸ್ಮರಿಸಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಸೇರಿ ವ್ಯಾಸ ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ वेदव्यास गुणावास ವಿದ್ಯಾಧೀಶ ಸತಾಂ ವಶ विद्याधीश सतां वश ಮಾಂ ನಿರಾಶಂ ಗತಕ್ಲೇಶಂ मां निराशं गतक्लेशं ಕುರ್ವ ನಾಶಂ ಹರೇ ನಿಶಂ. कुर्वनाशं हरे निशम्. ಇನ್ನು ಮುಂದೆ ಆಚಾರ್ಯರ ಮೂಲಕವಾಗಿ ಭಗವದ್ಗೀತೆಯ 13ನೆಯ ಅಧ್ಯಾಯದ ಕ್ಷೇತ್ರಜ್ಞ ಯೋಗ ಎಂಬುವಂಥದರ ಚಿಂತನೆಯನ್ನು ನಾವು ಕೇಳಬೇಕಾಗಿದೆ. ಶ್ರೀಮದ್ ಭಗವದ್ಗೀತೆಯ 13ನೆಯ ಅಧ್ಯಾಯ ಅತ್ಯಂತ ರಮಣೀಯವಾಗಿರುವಂಥದ್ದು. ಅದು ಸಾಮಾನ್ಯನಾದ ವ್ಯಕ್ತಿಗೆ ಸ್ವಲ್ಪ ಮುಟ್ಟುವುದು ಕಷ್ಟ. ಯಾಕೆಂದರೆ ಇದು ಅಷ್ಟು ಕ್ಲಿಷ್ಟ. 13ನೆಯ ಅಧ್ಯಾಯ ತತ್ವಗಳ ಬಗ್ಗೆ ಹೇಳಿರುವಂತಹ ಅಧ್ಯಾಯ. ಪ್ರಕೃತಿ,
ಪುರುಷ, ಜೀವ, ಪ್ರಕೃತಿಗಳಂದರೆ ಯಾವುದು, ತತ್ವಗಳಂದರೆ ಯಾವುದು, ಈ ಥರದ ವಿಷಯಗಳನ್ನು ಬಹಳವಾಗಿ ವಿಮರ್ಶೆ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಮತ್ತು ಇಲ್ಲಿ ಹೆಸರೇ ಹೇಳುವಂತೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಎರಡು ಹೆಸರು ಕೊಟ್ಟು ಯೋಗವನ್ನು ಪ್ರಾರಂಭ ಮಾಡಿದ್ದಾನೆ. ಕ್ಷೇತ್ರ ಅಂದರೆ ನಮ್ಮ ಕ್ಷೇತ್ರ ಅಂದು ಆ ಹೆಸರಿನಲ್ಲ, ನಮ್ಮ ಕ್ಷೇತ್ರ ಇದು ಅಂತ ಹೇಳುವಂತೆ ಆ ಕ್ಷೇತ್ರ ಹೇಳುವುದಲ್ಲ. ಕ್ಷೇತ್ರ ಅಂದರೆ ಚರಾಚರಾತ್ಮಕವಾಗಿರುವ ಸಮಸ್ತವಾದ ಪ್ರಪಂಚ, ಇದನ್ನು ಕ್ಷೇತ್ರ ಅಂತ ಕರೆದಿದ್ದಾನೆ. ಹಾಗಾದರೆ ಪ್ರಪಂಚದಲ್ಲಿ ಏನೇನು ಸೇರಿದೆ, ಪ್ರಪಂಚ ನಿರ್ಮಾಣವಾಗಲಿಕ್ಕೆ ಏನೇನು ಸೇರಿದರೆ ಆಗಿದೆ. ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಜಲ್ಲಿ, ಸಿಮೆಂಟು, ಇಟ್ಟಗಿ, ನಾನಾ ತರಹದ ವಸ್ತುಗಳು ಬೇಕಾಗುವಂತೆ ಈ ಸಮಸ್ತವಾದ ಪ್ರಪಂಚ ಬ್ರಹ್ಮಾಂಡ ನಿರ್ಮಾಣಕ್ಕೋಸ್ಕರ ಏನು ಬೇಕು ಅದೆಲ್ಲವೂ ಈ ಅಧ್ಯಾಯದಲ್ಲಿ ಅಡಗಿದೆ. ಕ್ಷೇತ್ರ ಅಂದರೆ ಇದು ಬ್ರಹ್ಮಾಂಡ, ಕ್ಷೇತ್ರಜ್ಞ ಅಂದರೆ ಇದನ್ನು ಚೆನ್ನಾಗಿ ತಿಳಿದ, ಪಿನ್ ಚಿಕ್ಕ ಪುಟ್ಟ ವಸ್ತುಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮವನ್ನು ತಿಳಿದಿರುವಂತಹ ಕೃಷ್ಣ ಪರಮಾತ್ಮನೇ ಕ್ಷೇತ್ರಜ್ಞ. ಹಾಗಾಗಿ ಅವುಗಳ ನಿರೂಪಣೆಯನ್ನು ಮಾಡಲಿಕ್ಕಾಗಿ ಇವತ್ತು ಆಗಮಿಸಿದ್ದಾರೆ ಆಚಾರ್ಯರು. ಹಾಗಾಗಿ ಅವರು ಅದರ ಬಗ್ಗೆ, ಅದರಲ್ಲಿ ಹುದುಗಿದ ಅಡಗಿದ ಅನೇಕ ತತ್ವಗಳನ್ನು ತಿಳಿಸಬೇಕು ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ಅದೆಲ್ಲರೂ ಕೂಡ ನಾವು ಕುಳಿತು ಅದನ್ನು ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ ತ್ರಯೋದಶ ಅಧ್ಯಾಯ ಅಂದರೆ 13ನೆಯ ಅಧ್ಯಾಯ. ಅದರಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು 12ನೇ ಶ್ಲೋಕದವರೆಗಿನ ಚಿಂತನೆಯನ್ನು ನೋಡಿದ್ದೇವೆ. ಅಲ್ಲಿಗೆ 12ನೇ ಶ್ಲೋಕದವರೆಗಿನ ಚಿಂತನೆ ಅಂದರೆ ಕ್ಷೇತ್ರ ವಿಕಾರ ಸಹಿತವಾಗಿರ್ತಕ್ಕಂಥ ವಿಚಾರ ಅದೇನಿದೆ ಅದರ ಬಗ್ಗೆ, ಕ್ಷೇತ್ರಜ್ಞ ದೇವರು ಪರಮಾತ್ಮ ನಾರಾಯಣ ಎನ್ನುವುದರ ಬಗ್ಗೆ, ಅದಾದ ಮೇಲೆ ಜ್ಞಾನವನ್ನು ಪಡೆಯಲು ಬೇಕಾದ ಸಾಧನಗಳು, ಅಪರೋಕ್ಷ ಜ್ಞಾನವನ್ನು ಪಡೆಯಲಿಕ್ಕೆ ಬೇಕಾದ ಸಾಧನಗಳು, ಅದು ಒಟ್ಟು 20. ಅದನ್ನು 8, 9, 10, 11, 12 ಈ 5 ಶ್ಲೋಕಗಳಲ್ಲಿ 20 ಜ್ಞಾನ ಸಾಧನಗಳನ್ನು ಅಂದರೆ ಅಪರೋಕ್ಷ ಜ್ಞಾನವನ್ನು ಪಡೆಯಲು ಬೇಕಾದ, ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಸದ್ಗುಣಗಳ ವಿಚಾರ ಅದನ್ನು ನೋಡಿದ್ದೇವೆ. 12ನೇ ಶ್ಲೋಕದ ಕಡೆಯಲ್ಲಿ ಬಂದಿರತಕ್ಕಂಥ ಮಾತು, ಏತತ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತ್ ಅತೋನ್ಯಥ. ಈ 20 ವಿಚಾರಗಳೇನಿದೆ ಇದನ್ನೇ ಜ್ಞಾನ ಎಂದು ಕರೆಯುತ್ತಾರೆ. ಇದಕ್ಕೆ ವಿರುದ್ಧವಾದದ್ದು ಏನಿದೆ ಅದು ಅಜ್ಞಾನ. ಇಲ್ಲಿ ಜ್ಞಾನ ಅಜ್ಞಾನ ಶಬ್ದವನ್ನು ಯಾವ ಅರ್ಥದಲ್ಲಿ ಬಳಸಿದ್ದಾರೆ ಅಂದರೆ, ಜ್ಞಾನ ಸಾಧನ ವಿರೋಧಿಯಾದದ್ದು ಅಜ್ಞಾನ, ಜ್ಞಾನ ಸಾಧನ ವಿರೋಧಿಯಾದದ್ದು ಅಜ್ಞಾನ. ಜ್ಞಾನ ಅಂದರೆ ಜ್ಞಾನ ಸಾಧನ ಅಂದರೆ ಅಪರೋಕ್ಷ ಜ್ಞಾನವನ್ನು ಪಡೆದು ಮುಕ್ತಿಯ ದಾರಿಯಲ್ಲಿ ಸಾಗಲಿಕ್ಕೆ ಬೇಕಾದ ಸದ್ಗುಣಗಳ ವಿಚಾರಗಳು. ಅಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಅಜ್ಞಾನವೇ ಇರುತ್ತೆ, ಸಂಸಾರದಲ್ಲೇ ಮುಂದುವರಿತಾನೆ. ಹೀಗೆ ಅಜ್ಞಾನ ಆ ವಿಚಾರಗಳು ಅಂದರೆ ಸಂಸಾರದಲ್ಲಿ ಮುಂದುವರಿಯಲಿಕ್ಕೆ ಬೇಕಾದ ವಿಚಾರಗಳು. ಜ್ಞಾನದ ವಿಚಾರಗಳು ಅಂದರೆ ಅಪರೋಕ್ಷ ಜ್ಞಾನವನ್ನು ಪಡೆದು ಮುಕ್ತಿಯನ್ನು ಪಡೆಯಲು ಬೇಕಾದ ವಿಚಾರಗಳು. ಅನ್ಯಥಾ ಯತ್, ಅತಃ ಅನ್ಯಥ, ಇದಕ್ಕಿಂತ ಬೇರೆಯಾಗಿ, ಇದಕ್ಕಿಂತ ವಿರುದ್ಧವಾಗಿ ಏನಿದೆ ಅದು ಅಂತ ಹೇಳಿದ. ಸ್ವಲ್ಪ ನಾವು ವಿವರಣೆಯನ್ನು ಈಗ ನೋಡೋಣ. ಅಮಾನಿತ್ವಂ ಅಂತ ಏನಿದೆ, ನಮ್ಮ ಹೆಗ್ಗಳಿಕೆಯನ್ನು ಹೇಳಿಕೊಳ್ಳದೇ ಇರೋದು, ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದರೆ, ಅನ್ಯಥ ಅದಕ್ಕೆ ವಿರುದ್ಧವಾದ ಮಾನಿತ್ವಂ. ಮಾನಿತ್ವಂ ಅಂದರೆ ನಮ್ಮ ಬಗ್ಗೆ ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಳ್ತಾ ಹೋದರೆ, ನಮ್ಮ ಹೆಗ್ಗಳಿಕೆಯನ್ನು ನಾವೇ ಮಾಡಿಕೊಂಡರೆ ಅದು ಅಜ್ಞಾನ, ಸಂಸಾರದಲ್ಲಿ ಮುಂದುವರಿಯಲಿಕ್ಕೆ ಕಾರಣವಾಗುತ್ತೆ. ಅದೇ ರೀತಿಯಾಗಿ ಅದಂಭಿತ್ವಂ ಅಂದರೆ ತನ್ನಲ್ಲಿ ಇಲ್ಲದ ಮಹತ್ವವನ್ನು ಬೇರೆ ಕಡೆಯಲ್ಲಿ ಪ್ರದರ್ಶನ ಮಾಡದೇ ಇರೋದಿದೆಯಲ್ಲ ಅದು ಜ್ಞಾನ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದರೆ ಅದಕ್ಕೆ ವಿರುದ್ಧವಾದ್ದು ಅನ್ಯಥಾ. ದಂಭಿತ್ವ ಏನಿದೆ, ದಂಭಿತ್ವ ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲದ ಗುಣಗಳನ್ನು ಮಹತ್ವವನ್ನು ಬೇರೆ ಕಡೆಗೆ ಪ್ರದರ್ಶನ ಮಾಡೋದು ಏನಿದೆ ದಂಭಿತ್ವ, ಅದು ಅಜ್ಞಾನ, ಅದರ ಮೂಲಕವಾಗಿ ಸಂಸಾರಕ್ಕೆ ಕಾರಣವಾಗುತ್ತೆ. ಅಹಿಂಸಾ, ಯಾವೇ ಒಬ್ಬ ಜೀವಿಗೆ ಪ್ರಾಣಿಗೆ ಕಾಯೇನ ವಾಚ ಮನಸ್ಸ ಹಿಂಸೆ ಕೊಡದೇ ಇರುವುದು ಅದು ಜ್ಞಾನ, ಮೋಕ್ಷಕ್ಕೆ ಸಾಧನವಾದರೆ ಹಿಂಸೆ ಕೊಟ್ಟರೆ ಅದು ಅಜ್ಞಾನ, ಆ ಮೂಲಕವಾಗಿ ಸಂಸಾರಕ್ಕೆ ಕಾರಣವಾಗುತ್ತೆ. ಕ್ಷಾಂತಿ
ಇನ್ನೊಬ್ಬರು ಹಿಂಸೆಯನ್ನು ಕೊಟ್ಟಾಗ ಸಹಿಸಿಕೊಳ್ಳೋದು ಅಥವಾ ಸುಖ ದುಃಖಾದಿಗಳನ್ನು ಸಹಿಸಿಕೊಳ್ಳೋದು ಜ್ಞಾನ, ಆ ಮೂಲಕ ಮೋಕ್ಷಕ್ಕೆ ಕಾರಣವಾದರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಖ್ಯಾಂತಿ, ಅಂದರೆ ಸುಖ ದುಃಖಾದಿಗಳನ್ನು ಸಹಿಸಿಕೊಳ್ಳದೇ ಇರೋದು, ಇನ್ನೊಬ್ಬರು ಹಿಂಸೆ ಕೊಟ್ಟಾಗ ಅದಕ್ಕೆ ಪ್ರತಿಹಿಂಸೆ ಮಾಡೋಣ ಅಂತ ಹೋಗೋದು ಏನಿದೆ ಅದು ಅಜ್ಞಾನ, ಪುನಃ ಆ ಮೂಲಕವಾಗಿ ಸಂಸಾರಕ್ಕೆ ಕಾರಣವಾಗತ್ತೆ. ಆರ್ಜವಂ, ಪ್ರಾಮಾಣಿಕತೆ ಏನಿದೆ ಅದು ವಿಶೇಷವಾಗಿ ಜ್ಞಾನ, ಆ ಮೂಲಕವಾಗಿ ಅದು ಮೋಕ್ಷಕ್ಕೆ ಸಾಧನವಾದರೆ ಆರ್ಜವದ ವಿರುದ್ಧವಾಗಿರ್ತಕ್ಕಂತಹ ಅಪ್ರಾಮಾಣಿಕತೆ ಏನಿದೆ ಅದು ನಮ್ಮನ್ನು ಸಂಸಾರದಲ್ಲೇ ಕಟ್ಟಿಹಾಕತ್ತೆ. ಹಾಗೆ ಆಚಾರ್ಯೋಪಾಸನೆ ಏನಿದೆ ಅದು ತತ್ವಜ್ಞಾನಕ್ಕೋಸ್ಕರವಾಗಿ ತತ್ವಜ್ಞಾನವನ್ನು ನಮಗೆ ಕೊಡುವ ಯಾವ ಹಿರಿಗುರುಗಳು ಇದ್ದಾರೆ ಅವರ ಉಪಾಸನೆ, ಅವರ ಪಾದಸೇವೆ ಮೊದಲಾಗಿರ್ತಕ್ಕಂಥದ್ದು, ಅವರು ಹೇಳಿದ ಕೆಲಸ ಮಾಡ್ತಕ್ಕಂಥದ್ದೇನಿದೆ ಅದು ನಮಗೆ ಜ್ಞಾನ, ಜ್ಞಾನದ ದ್ವಾರ ಮೋಕ್ಷಕ್ಕೆ ಸಾಧನವಾದರೆ ಆಚಾರ್ಯರು ಉಪಾಸನೆ ಮಾಡದೆ ಇರುವುದು ಏನಿದೆ ಅದು ಅಜ್ಞಾನ, ಆ ಮೂಲಕ ಸಂಸಾರಕ್ಕೆ ಕಾರಣವಾಗುತ್ತೆ. ಶೌಚ, ಹೊರಗಿನ ದೇಹದ ಶೌಚ ಮತ್ತು ಒಳಗಿನ ಮನಸ್ಸಿನ ಶೌಚ ಏನಿದೆ ಅದು ಜ್ಞಾನ ಮತ್ತು ಜ್ಞಾನದ್ವಾರ ಮೋಕ್ಷಕ್ಕೆ ಸಾಧನವಾಗುವುದಾಗಿದ್ದರೆ, ಮತ್ತು ಅದಕ್ಕೆ ವಿರುದ್ಧವಾದ ಅಶೌಚ ಅನ್ನೋದು ಅಜ್ಞಾನ, ಅದಕ್ಕೆ ಅದರ ಮೂಲಕವಾಗಿ ಸಂಸಾರಕ್ಕೆ ಕಾರಣವಾಗುತ್ತೆ. ಸ್ಥೈರ್ಯಂ, ಯಾವುದೇ ಸಂದರ್ಭದಲ್ಲಿ ಯಾರೇ ಬಂದು ನಮ್ಮನ್ನು ಒತ್ತಾಯ ಮಾಡಿದರೂ ಕೂಡ ದೇವರ ವಿಚಾರ, ದೇವರ ಚಿಂತನೆಯನ್ನು ಬಿಡದೇ ಇರೋದು, ಸ್ವಧರ್ಮವನ್ನು ಬಿಡದೇ ಇರೋದು, ಅದೇನಿದೆ ಸ್ಥೈರ್ಯ. ಅಂತಹ ಸ್ಥೈರ್ಯ ಜ್ಞಾನ, ಜ್ಞಾನದ ಮೂಲಕವಾಗಿ ಮೋಕ್ಷಕ್ಕೆ ಕಾರಣವಾಗುವುದಾಗಿದ್ದರೆ, ಅದಕ್ಕೆ ವಿರುದ್ಧವಾದ ಅಸ್ಥೈರ್ಯ ಅನ್ನೋದು ಅಂದರೆ ಯಾರಾದರೂ ಬಂದು ನಮ್ಮನ್ನು ಹೆದರಿಸಿದಾಗ, ಬೆದರಿಸಿದಾಗ ನಾವು ನಮ್ಮ ಸ್ವಧರ್ಮವನ್ನು ಬಿಡ್ತೀವಿ ಅಂತ ಹೇಳಿದ್ರೆ ಅದು ಅಸ್ಥೈರ್ಯ, ಅದು ವಿರುದ್ಧವಾದ್ದು ಅಜ್ಞಾನ, ಅದರ ಮೂಲಕವಾಗಿ ಸಂಸಾರಕ್ಕೆ ಕಾರಣವಾಗುತ್ತೆ. ಆತ್ಮವಿನಿಗ್ರಹ, ದೇಹ ಮತ್ತು ಇಂದ್ರಿಯಗಳ ಮನಸ್ಸಿನ ಹತೋಟಿ ಏನಿದೆ ಅದು ಜ್ಞಾನ, ಜ್ಞಾನದ್ವಾರ ಮೋಕ್ಷಕ್ಕೆ ಕಾರಣವಾಗೋದಾಗಿದ್ದರೆ, ಅದಕ್ಕೆ ವಿರುದ್ಧವಾದ ಆತ್ಮನಿಗ್ರಹ ಇಲ್ಲದೇ ಇರೋದು ಅಂದರೆ ದೇಹ ಇಂದ್ರಿಯ ಮನಸ್ಸಿನ ನಿಗ್ರಹ ಇಲ್ಲದೇ ಇರೋದು ಅಜ್ಞಾನ, ಅದರ ಮೂಲಕವಾಗಿ ಸಂಸಾರಕ್ಕೆ ಕಾರಣವಾಗುತ್ತೆ. ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯಗಳ ಅರ್ಥಗಳು ರೂಪ ಶಬ್ದ ಸ್ಪರ್ಶ ಗಂಧಾದಿಗಳು, ಅದರಲ್ಲಿ ವೈರಾಗ್ಯ, ಅದನ್ನು ಬೇಡ ಅಂತ ಬಿಡೋದು, ಭಗವಂತನ ಚಿಂತನೆಗೆ ವಿರುದ್ಧವಾದ ಎಲ್ಲ ಭೋಗ ಪದಾರ್ಥಗಳನ್ನು ತ್ಯಾಗ ಮಾಡೋದು ಏನಿದೆ ಅದು ಇಂದ್ರಿಯಾರ್ಥೇಶು ವೈರಾಗ್ಯ, ಅದು ಜ್ಞಾನ, ಜ್ಞಾನದ ಮೂಲಕವಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುತ್ತೆ. ಅದಕ್ಕೆ ವಿರುದ್ಧವಾಗಿ ಭೋಗ ಪದಾರ್ಥಗಳಲ್ಲಿ ರಾಗ ನಮಗೆ ಇದೆ ಅಂತಾದರೆ ಅದು ಅಜ್ಞಾನ, ಅದರ ಮೂಲಕವಾಗಿ ಸಂಸಾರದಲ್ಲೇ ನಾವಿರ್ತೇವೆ. ಹಾಗೆಯೇ ಅನಹಂಕಾರ ಏವಚ, ಅಂದರೆ ನಮ್ಮಲ್ಲಿ ಇಲ್ಲದ ಮಹತ್ವವನ್ನು ನಮ್ಮಲ್ಲಿ ಇದೆ ಎಂದು ಭ್ರಮಿಸೋದು, ನಮ್ಮಲ್ಲಿ ಇದೆ ಎಂದು ಭ್ರಮಿಸೋದು ಏನಿದೆ ಅದು ಜ್ಞಾನ, ಜ್ಞಾನದ್ವಾರ ಇದೆ ಅಂತ ಹೇಳಿ ಭ್ರಮಿಸಿದರೆ ಅದು ಅಜ್ಞಾನ, ಅಜ್ಞಾನದ್ವಾರ ಸಂಸಾರಕ್ಕೆ ಕಾರಣವಾಗುತ್ತೆ. ಅದು ಇಲ್ಲ ಅನಹಂಕಾರ, ಅಹಂಕಾರಕ್ಕೆ ವಿರುದ್ಧವಾದ್ದು ಅನಹಂಕಾರ. ಅಂದರೆ ನಮ್ಮಲ್ಲಿ ಅಂತಹ ಯಾವ ದೊಡ್ಡ ಗುಣಗಳು ಇಲ್ಲ, ಇನ್ನೊಬ್ಬರು ಹೊಗಳಿದರೂ ಕೂಡ ನಾವು ಅದನ್ನು ಇಲ್ಲ ಅಂತಲೇ ಚಿಂತನೆ ಮಾಡಬೇಕು. ಆ ರೀತಿ ಭ್ರಮೆಗೆ ಒಳಗಾಗಬಾರದು. ಅದು ಜ್ಞಾನ, ಜ್ಞಾನದ್ವಾರ ಅದು ಮೋಕ್ಷಕ್ಕೆ ಕಾರಣ. ಅದಕ್ಕೆ ವಿರುದ್ಧವಾಗಿ ಅಹಂಕಾರವನ್ನು ಪಟ್ಟರೆ ಅದು ಅಜ್ಞಾನ, ಅದರ ಮೂಲಕವಾಗಿ ಅದು ಸಂಸಾರಕ್ಕೆ ಕಾರಣ. ಜನ್ಮ ಮೃತ್ಯು ಜರಾವ್ಯಾಧಿ ಭಯ ದುಃಖಾನುದರ್ಶನಂ, ಭಯ ಜನ್ಮವೃತ್ತಿ ಜರಾವ್ಯಾಧಿ ದುಃಖ ದೋಷಾನುದರ್ಶನಂ, ಅಂದರೆ ನಮ್ಮ ಹುಟ್ಟು ಸಾವು, ಅಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ವಾರ್ಧಕ್ಯ, ಆದಿವ್ಯಾಧಿಗಳು, ಅದರಿಂದ ದುಃಖ, ಇದೆಲ್ಲವನ್ನು ಕೂಡ ಪ್ರತಿ ಘಳಿಗೆಗೂ ನಾವು ನಮ್ಮ ಬದುಕಿನಲ್ಲಿ ಅದನ್ನು ಚಿಂತನೆ ಮಾಡ್ತಾ ಅದರಿಂದ ಆದಷ್ಟು ದೂರವಾಗಿರಬೇಕು. ಇದು ಜ್ಞಾನ, ಜ್ಞಾನದ್ವಾರ ಮೋಕ್ಷಕ್ಕೆ ಕಾರಣವಾದರೆ ಈ ಜನ್ಮಮೃತ್ಯು ಜರಾವ್ಯಾಧಿಗಳ ಬಗ್ಗೆ ನಾವು ಅದರ ದೋಷಗಳ ಬಗ್ಗೆ ಚಿಂತನೆ ಮಾಡದೇ ಇದ್ದರೆ ಅದೆಲ್ಲ ಇರಲಿ ಪರವಾಗಿಲ್ಲ, ನಮ್ಮ ಬದುಕಿನಲ್ಲಿ ಅದು ಒಂದು ಇರುತ್ತೆ ಅಂತ ನಾವು ಚಿಂತನೆ ಮಾಡಿದರೆ, ಅದರ ದೋಷಗಳನ್ನು ಚಿಂತನೆ ಮಾಡದೇ ಇದ್ದರೆ ಅದು ಅಜ್ಞಾನ, ಅದರ ಮೂಲಕವಾಗಿ ಪುನಃ ಸಂಸಾರಕ್ಕೆ ಕಾರಣವಾಗುತ್ತೆ. ಆಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು, ಮನೆ ಮಡದಿ ಮಕ್ಕಳು ಮೊದಲಾದವರಲ್ಲಿ ಮೋಹಗೊಳ್ತಕ್ಕಂಥದ್ದು ಅದು ಏನಾಗುತ್ತೆ ಅಜ್ಞಾನ, ಅದರ ಮೂಲಕ ಸಂಸಾರ. ಮೋಹಗೊಳ್ಳದೇ ಇರೋದು ಅದು ಜ್ಞಾನ, ಅದರ ಮೂಲಕವಾಗಿ ನಾವು ಮೋಕ್ಷದ ದಾರಿಯಲ್ಲಿ ಹೋಗ್ತೀವಿ. ಅದೇ ಒಂದು ಆಸಕ್ತಿ ಇನ್ನು ಉತ್ಕಟವಾದರೆ ಅದು ಅಭಿಷ್ವಂಗ, ಅಂದರೆ
ನಮ್ಮ ಮನೆ ಮಡದಿ ಮಕ್ಕಳು ಮೊದಲಾಗಿರ್ತಕ್ಕಂಥವರಲ್ಲಿ ಅತಿಶಯವಾದ ಆಸಕ್ತಿ ನಮಗೆ ಕಂಡು ಬಂತು ಅಂತ ಹೇಳಿದ್ರೆ ಅದು ಅಜ್ಞಾನ. ಅದರ ಮೂಲಕವಾಗಿ ನಾವು ಸಂಸಾರಕ್ಕೆ ಹೋಗೋದು. ಅದಕ್ಕೆ ವಿರುದ್ಧವಾದ ಅನಭಿಷ್ವಂಗ ಏನಿದೆ, ಉತ್ಕಟವಾದ ಆಸಕ್ತಿಯನ್ನು ಬಿಡೋದು ಏನಿದೆ, ಅದು ಜ್ಞಾನ. ಜ್ಞಾನದ ಮೂಲಕವಾಗಿ ಮೋಕ್ಷದಾರಿಯಲ್ಲಿ ಹೋಗೋದು. ಅದಾದ ಮೇಲೆ ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ನಮ್ಮ ಬದುಕಿನಲ್ಲಿ ಇಷ್ಟವಾದ ವಿಚಾರಗಳೂ ಬರಬಹುದು, ಅನಿಷ್ಟವಾದ ವಿಚಾರಗಳು ಇರ್ಬೋದು. ಎಲ್ಲ ಸಂದರ್ಭದಲ್ಲೂ ಕೂಡ ಒಂದೇ ರೀತಿ ಮನಸ್ಸನ್ನು ಇಟ್ಕೊಳ್ತಕ್ಕಂಥದ್ದು, ಹಿಗ್ಗದೆ ಕುಗ್ಗದೆ ಇರತಕ್ಕಂಥದ್ದು ಏನಿದೆ ಅದು ನಿತ್ಯಂಚ ಸಮಚಿತ್ತತ್ವಂ. ಅದು ಜ್ಞಾನ. ಜ್ಞಾನದ ಮೂಲಕವಾಗಿ ಅದು ಮೋಕ್ಷಕ್ಕೆ ಕಾರಣವಾದರೆ, ಅದಕ್ಕೆ ವಿರುದ್ಧವಾಗಿ ನಾವು ಹಿಗ್ಗೋದು ಕುಗ್ಗೋದು ಅದೇ ಮಾಡ್ತಾ ಇದ್ದರೆ, ಇಷ್ಟ ಬಂದಾಗ ಕುಣಿದು ಕುಪ್ಪಳಿಸೋದು, ಅನಿಷ್ಟ ಬಂದಾಗ ಒದ್ದಾಡಿ ಕೆಳಗೆ ಹೋಗೋದು ಏನಿದೆ ಅದು ಅಜ್ಞಾನ. ಅದರ ಮೂಲಕವಾಗಿ ಸಂಸಾರಕ್ಕೆ ನಾವು ಇಲ್ಲೇ ಇರ್ತೇವೆ. ಅದೇ ರೀತಿಯಾಗಿ ಮಯಿಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ಭಗವಂತನಲ್ಲಿ, ಶ್ರೀಕೃಷ್ಣನಲ್ಲಿ ಬೇರೆ ಯಾರಲ್ಲೂ ಮಾಡದೇ ಇರತಕ್ಕಂತಹ ಅತಿಶಯಿತವಾಗಿರ್ತಕ್ಕಂತಹ ಮಹಾತ್ಮಜ್ಞಾನಪೂರ್ವಕವಾದ ಸುದೃಢ ಸ್ನೇಹ ಭಕ್ತಿ, ಅದನ್ನು ಮಾಡಿದರೆ ಆ ಭಕ್ತಿ ಎಂಬತಕ್ಕಂಥದ್ದು ಜ್ಞಾನ. ಅದರ ಮೂಲಕವಾಗಿ ಮೋಕ್ಷಕ್ಕೆ ಕಾರಣವಾದರೆ, ಅದಕ್ಕೆ ವಿರುದ್ಧವಾಗಿ ದೇವರಲ್ಲಿ ಭಕ್ತಿ ಮಾಡದೇ ಇರೋದು, ದೇವರಲ್ಲಿ ದ್ವೇಷ ಮಾಡೋದು, ಅಥವಾ ಬೇರೆ ಸಂಸಾರ ಪದಾರ್ಥವನ್ನು ಇಷ್ಟಪಡೋದು ಏನಿದೆ ಅದು ಅಜ್ಞಾನ. ಅದು ಪುನಃ ಸಂಸಾರಕ್ಕೆ ಕಾರಣವಾಗುತ್ತೆ. ವಿವಿಕ್ತ ದೇಶ ಸೇವಿತ್ವಂ. ಅದಾದ ಮೇಲೆ ಮುಂದಿದ್ದು ಜನರಹಿತವಾದ ದೇಶದಲ್ಲಿ, ಅಂದರೆ ಯಾವ ಒಂದು ಸ್ಥಳದಲ್ಲಿ ಇದ್ದಾಗ ನಾವು ಭಗವಂತನ ಚಿಂತನೆಯನ್ನು ಚೆನ್ನಾಗಿ ಮಾಡಬಹುದೋ ಅಂತಹ ಜಾಗದಲ್ಲಿ ನಾವು ಇದ್ವಿ ಅಂದರೆ, ದುಷ್ಟ ಜನರು ಸೇರದೇ ಇರುವ ಸ್ಥಳದಲ್ಲಿ ನಾವು ಇದ್ವಿ ಅಂತ ಹೇಳಿದ್ರೆ, ಸಜ್ಜನರು ಇರ್ತಕ್ಕಂಥ ಜಾಗದಲ್ಲಿ ನಾವು ಇದ್ವಿ ಅಂತ ಹೇಳಿದ್ರೆ ಅದು ಜ್ಞಾನ. ಅದರ ಮೂಲಕವಾಗಿ ಮೋಕ್ಷಕ್ಕೆ ಕಾರಣವಾದರೆ, ಅದಕ್ಕೆ ವಿರುದ್ಧವಾಗಿ ಆ ದೇಶವನ್ನು ನಾವು ಬಿಟ್ವಿ ಅಂದರೆ, ಸಜ್ಜನರಿರ್ತಕ್ಕಂಥ ದೇಶವನ್ನು ಬಿಟ್ವಿ, ದುಷ್ಟಜನರು ಇರ್ತಕ್ಕಂಥ ದೇಶವನ್ನು ಆರಿಸಿಕೊಂಡ್ವಿ ಅಂತ ಹೇಳಿದ್ರೆ, ಅಲ್ಲಿ ವಾಸ ಮಾಡಿದ್ವಿ ಅಂದರೆ ಅದು ಅಜ್ಞಾನ. ಆ ಮೂಲಕವಾಗಿ ಸಂಸಾರಕ್ಕೆ ಕಾರಣ. ಅದನ್ನೇ ಪುನಃ ಹೇಳಿದ್ದು ಅರತಿ ಜನಸಂಸದಿ. ದುಷ್ಟಜನರು ಸೇರುವ ಜಾಗದಲ್ಲಿ ಆಸಕ್ತಿಯನ್ನು ತಾಳಬೇಡ, ಅಲ್ಲಿಗೆ ಹೋಗಬೇಡ, ಅಲ್ಲಿ ವಾಸ ಮಾಡಬೇಡ. ಅದು ಜ್ಞಾನ. ಆ ಜ್ಞಾನ ಮೋಕ್ಷಕ್ಕೆ ಕಾರಣವಾದರೆ, ಅದಕ್ಕೆ ವಿರುದ್ಧವಾಗಿ ಯಾವುದು ರತಿ. ಯಾವುದರಲ್ಲಿ ರತಿ? ದುಷ್ಟಜನರು ವಾಸವಾಗುವ ಸ್ಥಳದಲ್ಲೇ ಹೋಗಿ ಇರತಕ್ಕಂಥದ್ದು, ಅದರಲ್ಲೇ ಆಸಕ್ತಿಯನ್ನು ತಾಳಿದ್ರೆ ಅದು ಅಜ್ಞಾನ. ಆ ಮೂಲಕವಾಗಿ ಸಂಸಾರಕ್ಕೆ ಕಾರಣವಾಗುತ್ತೆ. ಮುಂದಿದ್ದು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಪರಮಾತ್ಮ, ಜೀವಾತ್ಮ ಇವರೆಲ್ಲರ ಸರಿಯಾದ ಜ್ಞಾನ, ದೇವರು ಬಿಂಬ, ನಾವೆಲ್ಲರೂ ಕೂಡ ಪ್ರತಿಬಿಂಬ, ಈ ಜಗತ್ತು ಸಾಧನ ಪ್ರಪಂಚ, ಇದೆಲ್ಲವನ್ನು ಸರಿಯಾಗಿ ತಿಳಿದುಕೊಳ್ತಕ್ಕಂಥದ್ದು, ಇದನ್ನು ನಿತ್ಯವೂ ಚಿಂತನೆ ಮಾಡ್ತಕ್ಕಂಥದ್ದು ಅಧ್ಯಾತ್ಮ ಜ್ಞಾನ ನಿತ್ಯತ್ವ. ಇದು ಜ್ಞಾನ. ಇದು ನಮ್ಮನ್ನು ಮೋಕ್ಷದ ದಾರಿಯಲ್ಲಿ ಕರ್ಕೊಂಡು ಹೋದರೆ, ಅದಕ್ಕೆ ವಿರುದ್ಧವಾಗಿ ಇಂತಹ ಚಿಂತನೆಯನ್ನು ಮಾಡದೇ ಇರೋದು. ಜೀವಾತ್ಮನ ಬಗ್ಗೆಯೂ ಚಿಂತನೆ ಇಲ್ಲ, ಪರಮಾತ್ಮನ ಬಗ್ಗೆಯೂ ಚಿಂತನೆ ಇಲ್ಲ, ಕೇವಲ ಭೋಗ ಪ್ರಪಂಚದ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದರೆ ಅದು ಅಜ್ಞಾನ. ಅದು ನಮ್ಮ ಸಂಸಾರದಲ್ಲೇ ಕಟ್ಟಿ ಹಾಕತ್ತೆ. ತತ್ವಜ್ಞಾನಾರ್ಥ ದರ್ಶನಂ. ತತ್ವಜ್ಞಾನವನ್ನು ಪಡೆಯೋದಕ್ಕೋಸ್ಕರವಾಗಿ ವಿಶೇಷವಾಗಿ ಶಾಸ್ತ್ರವನ್ನು ಆಲೋಚನೆ ಮಾಡ್ತಕ್ಕಂಥದ್ದು, ಶಾಸ್ತ್ರವನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು, ಅಥವಾ ತತ್ವಜ್ಞಾನಕ್ಕೆ ವಿಷಯನಾದ ವಿಷ್ಣು ಏನಿದ್ದಾನೆ ಅವನನ್ನು ಪಡೆಯೋದಕ್ಕೋಸ್ಕರವಾಗಿ, ಅವನ ಅಪರೋಕ್ಷ ಜ್ಞಾನವನ್ನು ಪಡೆಯೋದಕ್ಕೋಸ್ಕರವಾಗಿ ಶಾಸ್ತ್ರದ ಪರ್ಯಾಲೋಚನೆ ಮಾಡೋದು, ಅವನನ್ನು ಅಪರೋಕ್ಷೀಕರಿಸಿಕೊಳ್ಳೋದು, ಅದು ತತ್ವಜ್ಞಾನಾರ್ಥ ದರ್ಶನ. ಇದು ಜ್ಞಾನ. ಇದು ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಾಗಿದ್ದರೆ, ಇದರ ವಿರುದ್ಧವಾಗಿ ದೇವರ ಚಿಂತನೆಯನ್ನು ಮಾಡದೇ ಇರೋದು, ಶಾಸ್ತ್ರ ಓದದೇ ಇರೋದು, ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳದೇ ಇರೋದು ಇದೆಯಲ್ಲ, ಅದು ಅಜ್ಞಾನ. ಅದು ನಮ್ಮನ್ನು ಸಂಸಾರದಲ್ಲಿ ಕಟ್ಟಾಕತ್ತೆ ಹೇಳಿ 20 ವಿಶಿಷ್ಟವಾದ ಜ್ಞಾನ ಸಾಧನಗಳು, ಅದಕ್ಕೆ ವಿರುದ್ಧವಾದ ಅಜ್ಞಾನ ಸಾಧನಗಳನ್ನು ಕೃಷ್ಣ ನಮ್ಮ ಮುಂದೆ ಇಟ್ಟು ನಾವು ವಿಶೇಷವಾಗಿ ಜ್ಞಾನದ ದಾರಿಯಲ್ಲಿ ಸಾಗಬೇಕು. ಯಾವುದು ಅಪರೋಕ್ಷ ಜ್ಞಾನವನ್ನು ತಂದುಕೊಡುತ್ತೋ ಅಂತಹ ಒಳ್ಳೆಯ ಸದ್ಗುಣಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಿ, ಒಟ್ಟು 8ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ಬಂದ ವಿಚಾರಗಳ ಸಂಗ್ರಹವನ್ನು ನಾನು ಇವತ್ತು ಹೇಳಿದೆ. ಹಿಂದೆಲ್ಲ ಹೇಳಿದ್ದೀನಿ, ಹಿಂದಿನ ಒಂದು ಎಪಿಸೋಡ್ಗಳಲ್ಲೂ ಬಂದಿದೆ ಇದು. ಇವತ್ತು ಮತ್ತೊಮ್ಮೆ ಅದರ ವಿರುದ್ಧ ಜ್ಞಾನ ಮತ್ತು ಅಜ್ಞಾನಕ್ಕೆ ಸಂಬಂಧಪಟ್ಟಂತೆ ಚಿಂತನೆಗಳೇನಿದೆ ಅದನ್ನು ಸಂಗ್ರಹವಾಗಿ ಹೇಳಿದ್ದೇನೆ. ಇನ್ನು ಮುಂದೆ ನಾವು 13ನೇ ಶ್ಲೋಕಕ್ಕೆ ಹೋಗಬೇಕು. 13ನೇ ಶ್ಲೋಕ. ಇಲ್ಲಿವರೆಗೆ
ಕೃಷ್ಣ ಹೇಳಿರ್ತಕ್ಕಂಥ ವಿಚಾರಗಳು ಒಂದು ಕ್ಷೇತ್ರ, ಆಮೇಲಿಂದ ಕ್ಷೇತ್ರಜ್ಞ, ಆಮೇಲಿಂದ ಜ್ಞಾನ ಸಾಧನ. ಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂದರೆ ಜ್ಞಾನ ಸಾಧನ. ಇಷ್ಟನ್ನು ಹೇಳಿದ. ಇನ್ನು ಯಹ ಯತ್ ಪ್ರಭಾವಸ್ಯ ಅಂತ ಅದು ಮುಂದಿರತಕ್ಕಂಥ ಕೃಷ್ಣ ಹೇಳಿರ್ತಕ್ಕಂಥ ಮಾತು. ಕೃಷ್ಣನೇ ಹೇಳ್ತಾನೆ, ಏನೇನು ಹೇಳ್ತೀನಿ ನಾನು ಅಂತ ಹೇಳೋ ಸಂದರ್ಭದಲ್ಲಿ ಹಿಂದೆ ಕೃಷ್ಣ ಹೇಳಿದ್ದಾನೆ. ಅದರಲ್ಲಿ ಯಹ ಯತ್ ಪ್ರಭಾವಸ್ಯ ಅಂದರೆ ಯಾವ ಆ ಭಗವಂತ ಕ್ಷೇತ್ರಕ್ಕೆ ಪ್ರವರ್ತಕನಾಗಿದ್ದಾನೆ, ಆ ಪ್ರವರ್ತಕನಾದ ಭಗವಂತ ಮತ್ತು ಅವನ ಪ್ರಭಾವ, ಅದರ ಬಗ್ಗೆ ನಾನು ತಿಳಿ ಹೇಳ್ತೇನೆ ಅಂತ ಕೃಷ್ಣ ಏನು ಹೇಳಿದ್ದ ಅದನ್ನು ಈಗ ಮುಂದುವರಿಸ್ತಾ ಇದ್ದಾನೆ. ಯಹ ಯತ್ ಪ್ರಭಾವ, ಈ ಕ್ಷೇತ್ರ ಪ್ರವರ್ತಕನಾಗಿರ್ತಕ್ಕಂಥ ಭಗವಂತ ಯಾರು, ಅವನ ಪ್ರಭಾವ ಶಕ್ತಿ ಸಾಮರ್ಥ್ಯಗಳು ಏನು ಅನ್ನೋದನ್ನು ಮುಂದೆ ಕೃಷ್ಣ ಹೇಳ್ತಾ ಬರ್ತಾನೆ. 13ನೇ ಶ್ಲೋಕ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ ತನ್ನಾಸದುಚ್ಯತೆ. ಮುಂದೆ ಜ್ಞಾನದ ವಿಷಯ ಯಾವುದನ್ನು ನಮ್ಮ ಬದುಕಿನಲ್ಲಿ ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕು, ಅದೇ ಜ್ಞೇಯ. ಜ್ಞಾನದ ವಿಷಯ ಅಂದರೆ ಜ್ಞೇಯ, ಅದರ ಬಗ್ಗೆ ಹೇಳ್ತೇನೆ. ಅದನ್ನು ತಿಳಿದುಕೊಂಡಾಗ ಮಾತ್ರವೇ ಅಮೃತತ್ವ ಮೋಕ್ಷ ಅದು ನಮಗೆ ಸಿಗತ್ತೆ. ಆ ಜ್ಞೇಯ ಯಾರು, ಜ್ಞಾನದ ವಿಷಯ ಯಾರು, ನಾವು ಅವಶ್ಯವಾಗಿ ನಮ್ಮ ಬದುಕಿನಲ್ಲಿ ತಿಳಿದುಕೊಳ್ಳಲೇಬೇಕಾದ ವಸ್ತು ಯಾರು, ಅದು ಪರಬ್ರಹ್ಮ, ಸರ್ವೋತ್ತಮನಾದ ಬ್ರಹ್ಮ, ಸರ್ವ ವಿಲಕ್ಷಣನಾದ ಬ್ರಹ್ಮ. ಅವನು ಅನಾದಿಮತ್ ಅಂದರೆ ಅವನಿಗೆ ನಮ್ಮಂತೆ ಪ್ರಾಕೃತವಾದ ಪಾಂಚಭೌತಿಕವಾದ ಶರೀರಗಳು ಯಾವುದೂ ಕೂಡ ಇಲ್ಲ. ಅವನು ಅನಾದಿಮತ್. ಅವನು ನಾವು ಕ್ಷೇತ್ರವನ್ನು ನೋಡಿದಾಗ ಯಾವ ರೀತಿಯ ವಿಚಾರಗಳಿದೆಯೋ ಅದು ಅವನಲ್ಲಿಲ್ಲ. ಕ್ಷೇತ್ರಕ್ಕಿಂತ ವಿಲಕ್ಷಣ. ಆದ್ದರಿಂದಲೇ ಕಣ್ಣಿಗೆ ಕಾಣುವ 3 ಅಲ್ಲ, ಕಣ್ಣಿಗೆ ಕಾಣದ 2 ಅಲ್ಲ. ಕಣ್ಣಿಗೆ ಕಾಣುವ 3 ಅಂದರೆ ಮಣ್ಣು, ನೀರು, ಬೆಂಕಿ. ಕಣ್ಣಿಗೆ ಕಾಣದ 2 ಅಂದರೆ ಗಾಳಿ, ಆಕಾಶ. ಅವನು ಸತ್ ಅಂದರೆ ಮೂರ್ತ, ಕಣ್ಣಿಗೆ ಕಾಣ್ತಕ್ಕಂಥದ್ದು. ಆ ಗುಂಪಿನಲ್ಲೂ ಸೇರಿಲ್ಲ. ಅವನು ಅಸತ್, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಯಾವುದಿದೆ ಆ ಗುಂಪು ಯಾವುದು, ಗಾಳಿ, ಆಕಾಶ, ಅದರಲ್ಲೂ ಕೂಡ ಸೇರಿಲ್ಲ ಅಂತ ಹೇಳಿ ಆ ದೇವರು ಕ್ಷೇತ್ರ ಜಡವಾದ ಪದಾರ್ಥ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಅವ್ಯಕ್ತದಿಂದ ಪ್ರಾರಂಭಿಸಿಕೊಂಡು ನಮ್ಮ ಪಾಂಚಭೌತಿಕ ಶರೀರದ ಸಂಘಾತ ಏನಿದೆ ಅಲ್ಲಿವರೆಗೆ ಇರತಕ್ಕಂಥದ್ದು ಕ್ಷೇತ್ರದ ವಿಕಾರಗಳು ಹಿಂದೆ ನೋಡಿದ್ದೀವಿ. ಜಡವಾದ ಪದಾರ್ಥಗಳೇ ಆದ್ದರಿಂದ ಅದರ ಪ್ರವರ್ತನೆ, ಅದನ್ನು ಸೃಷ್ಟಿ ಮಾಡೋದು, ಸ್ಥಿತಿ ಮಾಡೋದು, ಸಂಹಾರ ಮಾಡೋದು, ಅದರ ಸಂಬಂಧವನ್ನು ಜೀವಿಗಳಿಗೆ ಕಲ್ಪಿಸಿಕೊಡ್ತಕ್ಕಂಥದ್ದು ಅದೆಲ್ಲವೂ ಕೂಡ ಮಾಡಬೇಕು ಅಂತಿದ್ದರೆ ಒಬ್ಬ ಮಹಾನುಭಾವ ಬೇಕು. ಆ ಮಹಾನುಭಾವ ಪ್ರವರ್ತಕ ಯಾರು, ಅವನೇ ಯಹ, ಅವನೇ ಜ್ಞಾನರೂಪಿಯಾಗಿರ್ತಕ್ಕಂಥ ಸಚ್ಚಿದಾನಂದಮಯನಾಗಿರ್ತಕ್ಕಂತಹ ದೇವರು. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ, ಜ್ಞೇಯವನ್ನು ನಾನು ಮುಂದೆ ಹೇಳ್ತೇನೆ. ಕ್ಷೇತ್ರದ ಬಗ್ಗೆ ಹೇಳಿದೆ, ಜ್ಞಾನದ ಬಗ್ಗೆ ಹೇಳಿದೆ, ಕ್ಷೇತ್ರಜ್ಞನ ಬಗ್ಗೆ ಹೇಳಿದೆ. ಇನ್ನು ಮುಂದೆ ನಾನು ಜ್ಞೇಯ, ಜ್ಞಾತುಂ ಯೋಗ್ಯ, ತಿಳಿಯಲು ಯೋಗ್ಯವಾದ್ದು, ನಾವು ನಮ್ಮ ಬದುಕಿನಲ್ಲಿ ಅವಶ್ಯವಾಗಿ ತಿಳಿಯಲೇಬೇಕಾದದ್ದು ಏನಿದೆ ಆ ಜ್ಞೇಯದ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಏನದರಿಂದಾಗತ್ತೆ, ಯಜ್ಞಾತ್ವ, ಯಾವ ಆ ಜ್ಞೇಯವನ್ನು ತಿಳಿದುಕೊಂಡ ಮೇಲೆ ಅಮೃತಂ ಅಶ್ನುತೆ, ಅಮೃತತ್ವ ಅಂದರೆ ಮೋಕ್ಷ, ಸಾಯದೇ ಇರುವುದು ಅಂತ ಮೇಲ್ನೋಟಕ್ಕೆ ಅರ್ಥ. ಅಮೃತರಾಗುವುದು ಅಂದರೆ ಸಾಯದೇ ಇರುವುದು ಅಂತ. ಆದರೆ ಕೇವಲ ಸಾಯದೇ ಇರೋದು ಅಂತಿಲ್ಲ. ಸಾವನ್ನು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ಅಂತ, ಸಾವನ್ನು ಗೆಲ್ಲಬೇಕು ಅಂತಿದ್ದರೆ ಹುಟ್ಟಬಾರದು. ಸರಿ, ಹಾಗಾದರೆ ಹುಟ್ಟಬಾರದು ಅಂದರೆ ಏನು ಮಾಡಬೇಕು ಅಂತ, ಹುಟ್ಟಬಾರದು ಅಂದರೆ ಪುನಃ ಸಾಯಬಾರದು. ಅಂದರೆ ಹುಟ್ಟಬಾರದು ಅಂದರೆ ಸಾಯಬಾರದು, ಸಾಯಬಾರದು ಅಂದರೆ ಹುಟ್ಟಬಾರದು. ಅಂದರೆ ಒಟ್ಟಭಿಪ್ರಾಯ, ಹುಟ್ಟು ಸಾವನ್ನು ಪ್ರತ್ಯೇಕವಾಗಿ ಗೆಲ್ಲಲು ಸಾಧ್ಯವಿಲ್ಲ, ಹುಟ್ಟು ಸಾವನ್ನು ಒಟ್ಟಿಗೆ ಗೆಲ್ಲಬೇಕು. ಆ ಹುಟ್ಟು ಸಾವನ್ನು ಒಟ್ಟಿಗೆ ಗೆಲ್ಲೋದು ಅಂದರೆ ಸಂಸಾರವನ್ನು ಗೆಲ್ಲೋದು. ಸಂಸಾರದಲ್ಲಿ ಎಲ್ಲಿವರೆಗಿರ್ತೀವೋ ಅಲ್ಲಿವರೆಗೆ ಕರ್ಮದಕ್ಕೆ ಅನುಗುಣವಾಗಿ ಈ ಒಂದು ಹುಟ್ಟು ಸಾವು, ಒಂದು ಹೊಸ ಶರೀರ ಬರೋದು, ಶರೀರ ಹೋಗೋದು, ಶರೀರ ಬಂತು, ಶರೀರ ಹೋಯ್ತು, ಈ ಒಂದು ಜನ್ಮ, ಈ ಒಂದು ಮೃತ್ಯು ಇದ್ದೇ ಇರುತ್ತೆ. ಅದಕ್ಕೋಸ್ಕರವಾಗಿ ಅದನ್ನು ಗೆಲ್ಲಬೇಕು ಅಂದರೆ ಸಂಸಾರವನ್ನು ಗೆಲ್ಲಬೇಕು. ಅದೇ ನಿಜವಾಗಿ ಅಮೃತತ್ವ. ಇನ್ನೊಂದು ರೀತಿಯಿಂದ ಅದು ಸಂಸಾರದಿಂದ ಬಿಡುಗಡೆ, ಮೋಕ್ಷ. ಆ ಮೋಕ್ಷವನ್ನು ನಾವು ಪಡೆಯಬೇಕು ಅಂತಿದ್ದರೆ ಜ್ಞೇಯನನ್ನು ತಿಳಿದುಕೊಳ್ಳಬೇಕು. ಜ್ಞೇಯ ಅಂದರೆ ಜ್ಞಾನ ವಿಷಯನಾದ ದೇವರು.
ಶಾಸ್ತ್ರದ ಮೂಲಕವಾಗಿ ಯಾರನ್ನು ನಾವು ತಿಳಿದುಕೊಳ್ಳಬೇಕೋ ಆ ದೇವರೇ ಜ್ಞೇಯ, ಅವನ ಬಗ್ಗೆ ತಿಳಿದುಕೊಳ್ಳು. ಇವತ್ತು ದೇವರು ಅವನು ಜ್ಞೇಯ ಅಂತ ನಾವು ಹೇಳ್ತಕ್ಕಂಥದ್ದು. ಈ ಒಂದು ಭಕ್ತಿವಾಹಿನಿಯ ಮೂಲಕವಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಏನು ನಡೀತಾ ಇದೆ ಅದೆಲ್ಲವೂ ಜ್ಞೇಯನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಕಾರ್ಯಕ್ರಮ. ಅದು ಸಂಗೀತ ಕಾರ್ಯಕ್ರಮ ಇರ್ಬೋದು, ಪಾಠ ಪ್ರವಚನದ ಕಾರ್ಯಕ್ರಮ ಇರ್ಬೋದು, ಸದ್ಯಕ್ಕೆ ನಡೀತಕ್ಕಂತಹ ಗೀತಾಪ್ರವಚನದ ಕಾರ್ಯಕ್ರಮ ಇರ್ಬೋದು. ಇದೆಲ್ಲ ಜ್ಞೇಯನಾದ ದೇವರ ಮಹಾಮಹಿಮೆಯನ್ನು ಸಜ್ಜನರಿಗೆ ತಿಳಿಸಿಕೊಡಬೇಕು. ಮನೆಯಲ್ಲಿರ್ತಕ್ಕಂಥವರಿಗೆ ಅಲ್ಲಿಂದಲೇ ಅವರು ಅದನ್ನು ತಿಳಿದುಕೊಳ್ಬೇಕು, ತಿಳಿದು ಉದ್ಧಾರ ಆಗಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಭಕ್ತಿವಾಹಿನಿಯ ಮೂಲಕವಾಗಿ ನಡೀತಾ ಇದೆ. ಅದು ಬಹಳ ಮುಖ್ಯವಾಗಿ ಬೇಕಾದ್ದು. ನಾವೇನು ಮಾಡ್ತೇವೆ, ನಮ್ಮ ಬದುಕಿನಲ್ಲಿ ಇವತ್ತಿನ ಬದುಕಿನ ಜಂಜಾಟದಲ್ಲಿ ಮಕ್ಕಳು ಬಂದರು, ಅವರೆಲ್ಲ ಹುಟ್ಟಿದ ಕೂಡಲೇ ಶಾಲೆಗಳಿಗೆ ಸೇರಿಸ್ತೇವೆ. ಎಂತಹ ಶಾಲೆಗಳಿಗೆ ಸೇರಿಸ್ತೇವೆ ಅಂದರೆ ದೇವರ ವಿಚಾರವನ್ನು ಎಲ್ಲಿ ಹೇಳಿಕೊಡೋದಿಲ್ಲ ಅಂತಹ ಶಾಲೆಗೆ ಸೇರಿಸ್ಕೊಳ್ತೇವೆ. ಅಲ್ಲಿ ದೇವರ ವಿಚಾರ ಬರೋದೇ ಇಲ್ಲ. ಅದು ಅವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ. ಯಾವುದು? ಪ್ರಹ್ಲಾದರಾಜರ ಕಾಲದಲ್ಲಿ ಅವರ ತಂದೆ, ಅವರ ಅಪ್ಪ ಯಾರು? ಹಿರಣ್ಯಕ್ಷಿಪು. ಅವನು ತನ್ನ ಮಕ್ಕಳನ್ನು, ಪ್ರಹ್ಲಾದನನ್ನು ಯಾವ ಶಾಲೆಗೆ ಕಳಿಸಿದ್ದ? ಚಂಡಾಮರ್ಕರು ಏನಿದ್ದಾರೆ ಅವರ ಶಾಲೆಗೆ ಕಳಿಸಿದ್ದ. ಅಷ್ಟೇ ಅಲ್ಲ, ಅವನೊಂದು ಮಾತು ಹೇಳಿದ್ದ, ನಿಮ್ಮ ಶಾಲೆಯಲ್ಲಿ ಅಂದರೆ ನಾನು ನಡೆಸ್ತಕ್ಕಂಥ ಶಾಲೆಯಲ್ಲಿ, ನಾನು ಸ್ಪಾನ್ಸರ್ ಆಗಿರ್ತಕ್ಕಂಥ ಶಾಲೆಯಲ್ಲಿ ದೇವರ ವಿಚಾರವನ್ನು ಎಂದೂ ಹೇಳಿಕೊಡೋದು, ದೇವರ ವಿಚಾರ ಎಂದೂ ಹೇಳ್ಕೊಡಬಾರ್ದು. ಕೇವಲ ಭೋಗದ ವಿಚಾರ, ಆ ಭೋಗವನ್ನು ಪಡೀಲಿಕ್ಕೆ ಬೇಕಾದ ಅರ್ಥ ಎರಡೇ, ಕಾಮ ಅರ್ಥ ಎರಡೇ ಸಬ್ಜೆಕ್ಟು. ಮತ್ತು ದೇವರು ಇಲ್ಲವೇ ಇಲ್ಲ ಅಂತ ಹೀಗೆ ದೇವರ ವಿಚಾರವನ್ನು ಮುಚ್ಚಿಟ್ಟು ಆಯಿತಾ ಅದನ್ನು ಪಾಠ ಹೇಳಿಕೊಡದೇನೆ ಪ್ರಹ್ಲಾದರಾಜರನ್ನು ಮತ್ತು ಅವರ ಗುಂಪಿಗೆ ಒದ್ದಾಟ ಕೊಟ್ಟವನು ಹಿರಣ್ಯಕ್ಷಿಪು. ಆದರೆ ಪ್ರಹ್ಲಾದರಾಜರಿಗೆ ಜ್ಞೇಯನ ವಿಚಾರ ಮೊದಲೇ ಗೊತ್ತಾಗಿತ್ತು. ಹೇಗೆ ಗೊತ್ತಾಗಿತ್ತು ಅಂತ ಹೇಳಿದ್ರೆ, ಕಯಾಧು ಅಂದರೆ ಪ್ರಹ್ಲಾದರಾಜರ ತಾಯಿ, ಅವರ ಗರ್ಭದಲ್ಲಿ ಈ ಪ್ರಹ್ಲಾದರಾಜರು ಇದ್ದಾಗ ನಾರದ ಮಹರ್ಷಿಗಳು ಬಂದು ಉಪದೇಶ ಮಾಡಿದರು. ಅವರು ತಾಯಿಯನ್ನು ಕರ್ಕೊಂಡು ತಮ್ಮ ಆಶ್ರಮಕ್ಕೆ ಹೋಗಿ ಆಶ್ರಮದಲ್ಲಿ ಕೂಡಿಸಿ ತಾಯಿಗೆ ಉಪದೇಶ ಮಾಡಬೇಕು ಅಂತ ಹೇಳಿದ್ದು. ಆದರೆ ತಾಯಿ ಕಯಾಧು ಗರ್ಭಿಣಿಯಾಗಿರ್ತಕ್ಕಂಥವಳು, ದೇಹಾಲಸ್ಯ ಮೊದಲಾದ ಆಲಸ್ಯದಿಂದ ಬಳಲಿದ್ರಿಂದ ಅವಳು ಕೇಳಿಸ್ಕೋತಾ ಇರಲಿಲ್ಲ. ಅದೆಲ್ಲವನ್ನು ಕೇಳಿಸ್ಕೊಂಡವನು ಕಯಾಧುವಿನ ಗರ್ಭದಲ್ಲಿದ್ದ ಪ್ರಹ್ಲಾದ ರಾಜ. ಒಂದು ರೀತಿಯಿಂದ ಬಹಳ ಅದ್ಭುತವಾದ, ಬಹಳ ದೂರಗಾಮಿಯಾದ ಒಂದು ಆಲೋಚನೆ ಅದು ನಾರದ ಮಹರ್ಷಿಗಳದು. ನಾವೆಲ್ಲ ಇವತ್ತು ನಮ್ಮ ಮಕ್ಕಳನ್ನು ಏನು ಮಾಡ್ತೀವಿ ಅಂದರೆ ಬೇಬಿ ಸಿಟ್ಟಿಂಗ್ ಸ್ಕೂಲಿಗೆ ಕಳಿಸ್ತೀವಿ. ಅಂದರೆ 2 ವರ್ಷ ಆಗ್ತಾ ಇದ್ದ ಹಾಗೆ ಬೇಬಿಗಳನ್ನು ಕೂಡಿಸ್ತಕ್ಕಂತಹ ಒಂದು ಸ್ಕೂಲಿಗೆ ಕಳಿಸ್ತೀವಿ. ಅಲ್ಲಿ ದೇವರ ವಿಚಾರ ಬರೋದೇ ಇಲ್ಲ. ಆದರೆ ನಾರದ ಮಹರ್ಷಿಗಳು ಜ್ಞಾನವನ್ನು, ನಾರ ಅಂದರೆ ಜ್ಞಾನವನ್ನು ದಾನ ಮಾಡ್ತಕ್ಕಂಥ ನಾರದ ಮಹರ್ಷಿಗಳು ವಿಶೇಷವಾಗಿ ನಮಗೊಂದು ಸಂದೇಶ ಕೊಟ್ಟರು. ಏನಪ್ಪ ಅಂತ ಬಂದಾಗ, ಮಕ್ಕಳಿಗೆ ಶಿಕ್ಷಣವನ್ನು 2 ವರ್ಷ ಆದಮೇಲೆ ಕೊಡೋದಲ್ಲಪ್ಪ, ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಕೊಡಬೇಕು ಅಂತ. ಅದಕ್ಕೆ ಅವರ ಕಲ್ಪನೆಯ ಒಂದು ಶಾಲೆ ಅಂದರೆ ಅದು ನಮ್ಮ ಬೇಬಿ ಸಿಟ್ಟಿಂಗ್ ಸ್ಕೂಲ್ಗಿಂತಲೂ ಕೂಡ ಬಹಳ ಹಿಂದಿನದು. ಅದು ಗರ್ಭಾ ಸಿಟ್ಟಿಂಗ್ ಸ್ಕೂಲ್. ಗರ್ಭದ ಒಳಗೆ ಮಗು ಬಿದ್ದಾಗಲೇ ಅಲ್ಲಿ ಜ್ಞೇಯನ ಬಗ್ಗೆ, ದೇವರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಹೇಳುವ ಬಹಳ ಉತ್ಕೃಷ್ಟವಾದ ಚಿಂತನೆ, ಉದಾತ್ತವಾದ ಚಿಂತನೆ. ಅದು ಜ್ಞೇಯ, ನಾವು ತಿಳಿದುಕೊಳ್ಳಲೇಬೇಕಾದದ್ದು. ಯಾಕೆ ಅಂತ ಹೇಳಿದ್ರೆ ಅನೇಕ ಬಾರಿ ಬಂದಿದೆ. ಉಳಿದ ಎಲ್ಲವನ್ನೂ ಕೂಡ ತಿಳಿದುಕೊಂಡು ಆಗಬೇಕಾದ್ದು ಏನೂ ಇಲ್ಲ. ಆದರೆ ದೇವರನ್ನು ತಿಳಿದುಕೊಳ್ಳದೇ ಇದ್ದರೆ ನಮಗೆ ಲೌಕಿಕವಾಗಿಯೂ ಎಲ್ಲ ವಿಧವಾದ ನಷ್ಟವೇ, ಪಾರತ್ರಿಕವಾದ ಮೋಕ್ಷವನ್ನು ಕೂಡ ನಾವು ಕಳ್ಕೊತೇವೆ ಅಲ್ವಾ. ಬಹಳ ಮುಖ್ಯವಾಗಿ ಈ ಸಂಸಾರದಲ್ಲಿ ಸುಖ ಅನುಭವಿಸಬೇಕು ಅಂತ ಹೇಳಿ ನಾವು ಶಾಲೆಗಳಿಗೆ ಹೋಗ್ತೀವಿ, ಕಾಲೇಜುಗಳಿಗೆ ಹೋಗ್ತೀವಿ, ಏನೇನೋ ತಿಳ್ಕೊತೀವಿ. ತಿಳಿದುಕೊಂಡು ಕೆಲಸಕ್ಕೆ ಸೇರ್ತೀವಿ, ಮತ್ತೊಂದು ಮಾಡ್ತೀವಿ. ಆಯಿತು, ಅದರಿಂದ ಏನಾಯಿತು? ಒಂದಷ್ಟು ಈ ಬದುಕಿನಲ್ಲಿ ಸಂಬಳ ಪಡೆದ್ವಿ, ಮತ್ತೊಂದು ಪಡೆದ್ವಿ, ದುಡ್ಡು ಕಾಸು ಪಡೆದ್ವಿ, ಒಂದಿಷ್ಟು ಸುಖ ಅನುಭವಿಸಿದ್ವಿ. ಅಷ್ಟೇನಾ ನಮ್ಮ ಬದುಕು? ಅಲ್ಲ. ಅದರ ಆಚೆ ನಾವು ಯೋಚನೆ ಮಾಡಬೇಕಾಗಿದೆ. ನಾನು ಯಾರು? ಜೀವಾತ್ಮ. ನನಗೆ ಮುಖ್ಯನಾದವನು ಯಾರು? ದೇವರು. ಯಾಕೆಂದರೆ ನಾನು ಪ್ರತಿಬಿಂಬ, ದೇವರು ಬಿಂಬ. ಬಿಂಬನಾದ ದೇವರ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ಪ್ರತಿಬಿಂಬನಾದ ನಮ್ಮ ಅರಿವು ಕೂಡ ಪೂರ್ಣ ಆಗೋದಿಲ್ಲ. ಆದ್ದರಿಂದಾಗಿ ಆ ಬಿಂಬರೂಪಿಯಾದ ಭಗವಂತ, ಅವನೇ ಜ್ಞೇಯ ರೂಪಿಯಾದವನು. ಅವನನ್ನು ವಿಶೇಷವಾಗಿ ನಮ್ಮ ಬಾಳಿನಲ್ಲಿ, ಬದುಕಿನಲ್ಲಿ ತಿಳ್ಕೊಳ್ಳೇಬೇಕು. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಅಮೃತಮಶ್ನುತೆ ಅಂತ. ಇದು
ದೇವರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ದೇವರನ್ನು ಹೊರತುಪಡಿಸಿ ಬೇರೆ ಬೇಕಾದಷ್ಟು ವಿಚಾರಗಳನ್ನು ತಿಳಿದುಕೊಂಡರೂ ಕೂಡ ಅದು ಉಪಯೋಗವಿಲ್ಲದ್ದು. ಶ್ವೇತಕೇತು ಅವನು ಗುರುಕುಲಕ್ಕೆ ಹೋಗ್ತಾನೆ. ಹೋಗಿ ಆಗಿನ ಕಾಲದಲ್ಲೂ ದೇವರ ಬಗ್ಗೆ ಬಿಟ್ಟು ಏನೇನೋ ಎಲ್ಲ ತಿಳ್ಕೊಂಬರ್ತಾನಂತೆ. ವೇದ ಓದ್ದ, ಅಧ್ಯಯನ ಮಾಡ್ದ, ಎಲ್ಲ ಮಾಡ್ದ. ಬಹಳ ಸ್ವಾರಸ್ಯ ಅಂದರೆ ತುಂಬ ಜನ ಚಿಂತೆ ಮಾಡೋದು ವೇದ ಓದಿದ ಕೂಡಲೇ ದೇವರ ಬಗ್ಗೆ ಗೊತ್ತಾಗತ್ತೆ ಅಂತ. ಇಲ್ಲ, ವೇದ ಓದಿದ ಕೂಡಲೇ ದೇವರ ಬಗ್ಗೆ ಗೊತ್ತಾಗಬೇಕು ಅಂತಿಲ್ಲ. ಯಾಕೆಂದರೆ ವೇದ ಮೇಲ್ನೋಟಕ್ಕೆ ಹೇಳ್ತಕ್ಕಂಥದ್ದು ಬೇರೆ ಬೇರೆ ವಿಚಾರ, ಒಳಗಡೆ ಇಳಿದಾಗ ಮಾತ್ರ ವೇದ ದೇವರ ಬಗ್ಗೆ ಹೇಳ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಬೇರೆ ಬೇರೆ ಏನನ್ನೋ ಹೇಳುತ್ತೆ. ಅದು ಬೇರೆ ಬೇರೆ ದೇವತೆಗಳ ವಿಚಾರ ಹೇಳ್ಬೋದು, ಬೇರೆ ಬೇರೆ ಯಜ್ಞಯಾಗದ ವಿಚಾರ ಹೇಳ್ಬೋದು, ಅಥವಾ ಸತ್ಯಂಬದ ಧರ್ಮಂಚರ ಅಂಥೇಳಿ ನೀತಿ ಪಾಠ ಎಲ್ಲವೂ ಹೌದೇ, ವೇದ ಹೇಳಲ್ಲ ಅಂತಲ್ಲ. ಆದರೆ ಬಹಳ ಮುಖ್ಯವಾಗಿ ಯಾರ ಬಗ್ಗೆ ಹೇಳುತ್ತೆ ಅಂದರೆ ದೇವರ ಬಗ್ಗೆ. ಅದರಿಂದಾಗಿ ವೇದವನ್ನು ಓದಿದ್ವಿ ಅಂದರೆ ಮೇಲ್ನೋಟಕ್ಕೆ ಹಾಗೆ ವೇದವನ್ನು ಓದಿದರೆ ದೇವರ ಬಗ್ಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಮೇಲ್ನೋಟಕ್ಕೆ ವೇದವನ್ನು ಓದಿ ದೇವರ ಬಗ್ಗೆ ತಿಳಿಯದೆ ಬಹಳ ದೃಪ್ತನಾಗಿ ಅಹಂಕಾರಿಯಾಗಿ ಬಂದಿರತಕ್ಕಂತಹ ಶ್ವೇತಕೇತುವನ್ನು ಕುರಿತು ಅವರ ಅಪ್ಪ ಕೇಳ್ತಾನಂತೆ. ಏನಂತ? ಏನ ಅವಿಜ್ಞಾತಂ ವಿಜ್ಞಾತಂ ಭವತಿ, ಅಮತಂ ಮತಂ ಭವತಿ, ಅಶ್ರುತಂ ಶ್ರುತಂ ಭವತಿ ಅಂತ ಒಂದೊಂದು ವಿಚಿತ್ರವಾದ ಒಗಟಿನ ಪ್ರಶ್ನೆಯನ್ನು ಮಾಡದ ಅಂತ ಛಾಂದೋಗ್ಯೋಪನಿಷತ್ತು ಹೇಳುತ್ತೆ. ಏನದು ಪ್ರಶ್ನೆ ಅಂತ ಹೇಳಿದ್ರೆ, ಯಾರನ್ನ ಕೇಳಿದರೆ ಕೇಳದೇ ಇದ್ದದ್ದು ಕೇಳಿದಂತೆ ಆಗುತ್ತದೆಯೋ, ಯಾರ ಬಗ್ಗೆ ನಾವು ತಿಳಿದುಕೊಂಡರೆ ತಿಳಿದುಕೊಳ್ಳದೇ ಇದ್ದದ್ದು ತಿಳಿದುಕೊಂಡಂತೆ ಆಗುತ್ತದೆಯೋ, ಯಾರನ್ನ ಮನನ ಮಾಡಿದರೆ ಮನನ ಮಾಡದೇ ಇದ್ದದ್ದು ಮನನ ಮಾಡಿದಂತೆ ಆಗುತ್ತದೆಯೋ, ಅದರ ಬಗ್ಗೆ ನೀನು ತಿಳಿದುಕೊಂಡಿದ್ದೀಯಾ ಅಂತ ಹೀಗೊಂದು ಒಗಟಿನ ಪ್ರಶ್ನೆಯನ್ನು ಮಾಡಿದ. ಸಾಮಾನ್ಯವಾಗಿ ಕೇಳದೇ ಇದ್ದದ್ದನ್ನು ಕೇಳಿಸಿಕೊಂಡಂತೆ ಆಗತ್ತೆ. ಯಾರ ಬಗ್ಗೆ ನೀನು ಕೇಳಿದ್ರೆ ಕೇಳದೇ ಇದ್ದದ್ದು ಕೂಡ ಕೇಳಿಸಿಕೊಂಡಂತೆ ಆಗತ್ತೆ. ಏನಿದು ಅಂತ ಈ ಒಂದು ಒಗಟು. ನಿಜವಾಗಿ ಯಾರ ಬಗ್ಗೆ ನಾವು ತಿಳಿದುಕೊಂಡರೆ ತಿಳಿಯದೇ ಇದ್ದದ್ದು ತಿಳಿದಂತೆ ಆಗುತ್ತದೆಯೋ ಅಂತ ಈ ಒಗಟಿನ ಒಂದು ಪ್ರಶ್ನೆಯನ್ನು ಹಾಕಿದಾಗ ನನಗೆ ಗೊತ್ತಿಲ್ಲ ಅಂತಾನೆ. ಆಗ ಅವರ ತಂದೆ ಪುನಃ ಹೇಳ್ತಾನೆ, ಅದು ಬೇರೆ ಯಾರೂ ಅಲ್ಲಪ್ಪ, ದೇವರು. ದೇವರ ಬಗ್ಗೆ ನಾವು ಕೇಳಿದ್ವಿ ಅಂದರೆ ಲೌಕಿಕ ವಿಚಾರವನ್ನು ಕೇಳದೇ ಇದ್ದರೂ ಕೂಡ ಅದನ್ನು ಕೇಳಿದಂತೆ ಆಗತ್ತೆ. ಲೌಕಿಕ ವಿಚಾರದ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೂ ಕೂಡ ಅದು ತಿಳಿದುಕೊಂಡಂತೆ ಆಗುತ್ತೆ. ಲೌಕಿಕ ವಿಚಾರದ ಬಗ್ಗೆ ಮನನ ಮಾಡದೇ ಇದ್ದರೂ ಕೂಡ ದೇವರ ಬಗ್ಗೆ ಮನನ ಮಾಡಿದರೆ ಅದು ಮನನ ಮಾಡಿದಂತೆ ಆಗುತ್ತೆ. ಯಾಕೆಂದರೆ ದೇವರು ಜಗತ್ತಿನಲ್ಲಿ ಸಾರಾತ್ಸಾರತರನಾಗಿರ್ತಕ್ಕಂಥವನು. ಅವನು ಮುಖ್ಯನಾದ ದೇವರು, ಸಾರಾತ್ಸಾರತರನಾಗಿರ್ತಕ್ಕಂಥ ದೇವರು. ಅವರ ಬಗ್ಗೆ ನಾವು ತಿಳಿದುಕೊಂಡರೆ ಅಸಾರವಾದ ಜಗತ್ತನ್ನು ತಿಳಿದುಕೊಂಡಂತೆ ಅಲ್ವಾ. ನಾವು ಮಾವಿನ ಹಣ್ಣು ತಿನ್ನೋದು ಅಂತ ಹೇಳಿದರೆ ಏನು? ಮಾವಿನ ಹಣ್ಣಿನ ಒಳಗಡೆ ಇರತಕ್ಕಂತಹ ಮಧುರವಾದ ರಸ, ಅದರ ಆಸ್ವಾದ ಮಾಡೋದು. ಹಾಗೆಂತೇಳಿ ಒಳಗಡೆ ಸಿಪ್ಪೆ ತಿನ್ನಬೇಕು ಅಂತಿಲ್ಲ, ಗೊರಟ ತಿನ್ನಬೇಕು ಅಂತಿಲ್ಲ. ಯಾರು ಸಿಪ್ಪೆನೂ ತಿನ್ನಲ್ಲ, ಗೊರಟನೂ ತಿನ್ನೋದಿಲ್ಲ. ಒಳಗಡೆ ಇರ್ತಕ್ಕಂಥ ರಸಕವಳ ಅದನ್ನು ತಿಂದರೆ ಮಾವಿನ ಹಣ್ಣು ತಿಂತೆ. ಏನಪ್ಪ ಮಾವಿನ ಹಣ್ಣು ತಿಂದಿಯಾ ಅಂದರೆ, ಇಲ್ಲ, ನಾನು ಗೊರಟೆ ಬಿಟ್ಟೆ, ಮತ್ತೊಂದು ಬಿಟ್ಟೆ, ತಿನ್ನಲಿಲ್ಲ ಅಂತ ಯಾರೂ ಹೇಳೋದಿಲ್ಲ. ಗೊರಟೆ ಬಿಡೋದೆ, ಅದೇ ರೀತಿಯಾಗಿ ಸಿಪ್ಪೆಯನ್ನು ಬಿಡೋದೆ. ಆದರೆ ಒಳಗಡೆ ಇರತಕ್ಕಂಥ ಸ್ವಾದುವಾದ ಆ ರಸವನ್ನು ಆಸ್ವಾದನೆ ಮಾಡಿದರೆ ಮಾವಿನ ಹಣ್ಣು ತಿಂದ ಹಾಗೆ ಹೇಗೋ, ಹಾಗೆಯೇ ಜಗತ್ತಿನಲ್ಲಿ ಸಾರನಾಗಿರ್ತಕ್ಕಂಥ ಸಾರಾತ್ಸಾರತರನಾಗಿರ್ತಕ್ಕಂಥ ಶ್ರೀಹರಿ ಬಹಳ ಮುಖ್ಯವಾಗಿ ಜ್ಞೇಯ, ತಿಳಿದುಕೊಳ್ಳಲು ಯೋಗ್ಯನಾದವನು. ಅವನ ಬಗ್ಗೆ ನಾವು ತಿಳಿದುಕೊಂಡರೆ ಉಳಿದ ಎಲ್ಲ ಜಗತ್ತಿನ ವಿಚಾರಗಳನ್ನು ಕೂಡ ತಿಳಿದುಕೊಂಡ ಹಾಗೆ. ಯಾವುದೇ ಒಂದು ಪಟ್ಟಣಕ್ಕೆ ಹೋದಾಗ ಬಹಳ ಮುಖ್ಯವಾದ ಒಂದು ಸ್ಥಳಗಳನ್ನು ನೋಡಿದ ಮೇಲೆ ಅಮುಖ್ಯವಾದ ಸ್ಥಳಗಳನ್ನು ನೋಡದೇ ಇದ್ದರೂ ನಾವು ಆ ನಗರವನ್ನು ನೋಡಿದಂತೆ ಅಂತ ಹೇಗೆ ಹೇಳ್ತೀವೋ, ಹಾಗೆಯೇ ಸಾರಭೂತವಾದ ವಸ್ತುವನ್ನು ಸ್ವೀಕಾರ ಮಾಡಿದ ಮೇಲೆ ಆಯಿತಾ, ಅಸಾರವಾದ್ದನ್ನು ಸ್ವೀಕಾರ ಮಾಡದೇ ಇದ್ದರೂ ಹಣ್ಣನ್ನು ನಾವು ಹೇಗೆ ತಿಂದೆವು ಅಂತ ಹೇಳ್ತೀವೋ, ಹಾಗೆಯೇ ದೇವರನ್ನು ನಾವು ಜಗತ್ತಿನಲ್ಲಿ ತಿಳಿದುಕೊಂಡ ಮೇಲೆ ಜಗತ್ತಿನ ಬೇರೆ ಈ ಒಂದು ಲೌಕಿಕವಾದ ವಸ್ತುಗಳನ್ನು ವ್ಯಕ್ತಿಗಳನ್ನು ತಿಳಿದುಕೊಳ್ಳದೇ ಇದ್ದರೂ ಕೂಡ ಮುಖ್ಯನಾದ ಸಾರಭೂತನಾದ ಪ್ರಧಾನನಾದ ದೇವರನ್ನು ತಿಳಿದುಕೊಂಡಾಗ ಉಳಿದದ್ದನ್ನು ತಿಳಿದುಕೊಂಡಂತೆ ಆಯಿತು ಅಂತ ಹೇಳಿ, ಇದು ಜ್ಞೇಯನಾದ ದೇವರ ಮಹಾಮಹಿಮೆ ಅಂತ ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥ ವರ್ಣನೆ. ಆ ದೇವರ ಬಗ್ಗೆನೇ ಅನಾದಿಮತೆ ಪರಂಬ್ರಹ್ಮ ನಸತ್ತನ್ ನಾಸದುಚ್ಛತೆ ಅಂತ ಹೇಳಿ ಮತ್ತಷ್ಟು ಅರ್ಧ ಶ್ಲೋಕದಿಂದ ಅವನ ಮಹಾಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅದರ ಭಾಗವನ್ನು ನಾವು ಪುನಃ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ. ಕ್ಷೇತ್ರ ಅಂದರೆ ಬ್ರಹ್ಮಾಂಡ, ಚರಾಚರಾತ್ಮಕವಾಗಿರುವ ಪ್ರಪಂಚ. ಈ ಪ್ರಪಂಚವನ್ನು ತಿಳಿದವನು ಮುಖ್ಯವಾಗಿ ಕೃಷ್ಣ ಪರಮಾತ್ಮ ಅಂತ ಹೇಳಿದರು. ಆದರೆ ನಾವು ಕೂಡ ತಿಳಿದಿದ್ದೇವೆ,
ಪ್ರಪಂಚದಲ್ಲಿ ಅನೇಕ ವಸ್ತುಗಳನ್ನು ತಿಳಿದಿದ್ದೇವೆ, ಅನೇಕ ಸಂಗತಿಗಳನ್ನೇ ನಾವು ತಿಳಿದಿದ್ದೇವೆ. ಹಾಗಾಗಿ ನಾವು ಕೂಡ ಕ್ಷೇತ್ರಜ್ಞರಲ್ವಾ ಅಂತ ಹೇಳಿದರೆ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಅರ್ಜುನ, ಎಲ್ಲ ತರಹದ ಜೀವಿಗಳು ಕೂಡ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ದೃಢವಾಗಿ ನಿಶ್ಚಯವಾಗಿ ತಿಳಿದುಕೊಂಡವನು ನಾನು ಮಾತ್ರ. ಒಂದು ಪದಾರ್ಥ ನಿರ್ಮಾಣವಾಗಿದೆ, ಉದಾಹರಣೆಗೆ ಘಟ ಅಂದರೆ ಮಡಿಕೆ. ಈ ಮಡಿಕೆಯಲ್ಲಿ ಎಷ್ಟು ಕೇಜು ಮಣ್ಣು ಹಾಕಿದ್ದಾರೆ, ಎಷ್ಟು ತರಹದ ರೀತಿಯಲ್ಲಿ ಅನ್ನ ಮಾಡ್ತಾರೆ, ಎಷ್ಟು ಬಾರಿ ನೀರು ತರ್ತಾರೆ, ಎಷ್ಟು ಬಾರಿ ಇದರಲ್ಲಿ ಸಾರು ಮೊದಲಾದ ಪದಾರ್ಥ ಮಾಡ್ತಾರೆ, ಇದೇ ಮೊದಲಾದ ವಿಷಯ ಕುಂಬಾರನಿಗೂ ಗೊತ್ತಿಲ್ಲ, ತೆಗೆದುಕೊಂಡವನಿಗೂ ಗೊತ್ತಿಲ್ಲ. ಯಾವಾಗ ಇದು ಮುರಿದು ಹೋಗುತ್ತೆ, ನಾನು ಎಕ್ಸಾಂಪಲಿಗೆ ಹೇಳ್ತಾ ಇದ್ದೇನೆ. ಹೀಗೆ ಪ್ರತಿಯೊಂದು ವಸ್ತುವಿನ ಉದ್ದಗಲ, ಅದರ ಆಳ ಎಲ್ಲವನ್ನ ತಿಳಿದವನು ನಾನೇ ಆಗಿದ್ದೇನೆ. ಆದರೆ ಇದನ್ನು ಪ್ರತಿಯೊಬ್ಬ ಯಾವ ಜೀವಿಯೂ ಕೂಡ ಇಷ್ಟು ತಿಳಿದುಕೊಂಡಿಲ್ಲ. ಹಾಗಾಗಿ ಮುಖ್ಯವಾಗಿ ಕ್ಷೇತ್ರಜ್ಞನಾದವನು ನಾನೇ ಅದು ಅಂತ ಭಗವಂತ ನಿಶ್ಚಯವಾಗಿ ಕೃಷ್ಣನಿಗೆ ಉಪದೇಶ ಮಾಡಿದ್ದಾನೆ. ಇವೇ ಮೊದಲಾದ ವಿಷಯಗಳನ್ನು ನಾವು ತಿಳಿದಿದ್ದೇವೆ. ಚಿಂತನೆಯನ್ನು ನಡೆಸಿದ ಮೇಲೆ ಇನ್ನು ಆ ಚಿಂತನೆಯನ್ನು ಕೇಳಿದ ನಾವು ಅಧ್ಯಾಯದ ಪಾರಾಯಣ ಮಾಡುವಾಗ ನೆನಪಾಗಲಿಕ್ಕೋಸ್ಕರ ಅದರ ಪಾರಾಯಣವೂ ಅತ್ಯಗತ್ಯವಾಗ್ತದೆ. ಹಾಗಾಗಿ ನಾನು ಈ ತ್ರಯೋದಶಾಧ್ಯಾಯವನ್ನು ಹೇಳ್ತಾ ಹೋಗ್ತೇನೆ. ಆ ರೀತಿ ಎಲ್ಲರೂ ಕೂಡ ಅದನ್ನು ಹೇಳಬೇಕು. ಈ ರೀತಿ ಪ್ರಾರಂಭವಾಗ್ತದೆ. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋऽಧ್ಯಾಯಃ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಇಚ್ಛಾದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ
ಸಂಘಾತಶ್ಚೇತನಾ ಧೃತಿಃ ಏತತ್ ಶರೀರಂ ಕ್ಷೇತ್ರಂ ಸಮಾಸೇನ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಸವಿಕಾರಮುದಾಹೃತಂ ಅಮಾನಿತ್ವಂ ಅದಂಭಿತ್ವಂ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ ಸ್ಥೈರ್ಯಮಾತ್ಮವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗಃ ಅಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ ಭಕ್ತಿರವ್ಯಭಿಚಾರಿಣಿ ವಿವಿಕ್ತದೇಶಸೇವಿತ್ವಂ ವಿವಿಕ್ತದೇಶಸೇವಿತ್ವಂ ಅರತಿರ್ಜನ ಸಂಸದಿ ಅರತಿರ್ಜನ ಸಂಸದಿ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ತತ್ವಜ್ಞಾನಾರ್ಥದರ್ಶನಂ ಏತ ಜ್ಞಾನಮಿತಿ ಪ್ರೋಕ್ತಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ ಅಜ್ಞಾನಂ ಯದತೋನ್ಯಥಾ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ ನ ಸತ್ತನ್ನಾಸದುಚ್ಯತೆ ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಕ್ಷಿರೋಮುಖಂ ಸರ್ವತೋ ಶಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವಮಾವೃತ್ಯ ತಿಷ್ಠತಿ ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ಅಸಕ್ತಂ ಸರ್ವಭೃಕ್ಷೈವ ನಿರ್ಗುಣಂ ಗುಣಭೋಕ್ತೃ ಚ ನಿರ್ಗುಣಂ ಗುಣಭೋಕ್ತೃ ಚ ಬಹಿರಂತಶ್ಚ ಭೂತಾನಾಂ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತದ ವಿಜ್ಞೇಯಂ ಸೂಕ್ಷ್ಮತ್ವಾತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ದೂರಸ್ಥಂ ಚಾಂತಿಕೆ ಚ ತತ್ ಅವಿಭಕ್ತಂ ಚ ಭೂತೇಷು ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ ಗ್ರಸಿಷ್ಣು ಪ್ರಭವಿಷ್ಣು ಚ ಜ್ಯೋತಿಷಾಮಪಿ ತಜ್ಜ್ಯೋತಿಃ ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ ಹೃದಯ ಸರ್ವಸ್ಯ ವಿಷ್ಟಿತಂ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ ಮದ್ಭಾವಾಯೋಪಪದ್ಯತೆ ಪ್ರಕೃತಿಂ ಪುರುಷಂ ಚೈವ ಪ್ರಕೃತಿಂ ಪುರುಷಂ ಚೈವ ವಿದ್ಯನಾಧಿ ಉಭಾವಪಿ ವಿದ್ಯನಾಧಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿಕಾರಾಂಶ ಗುಣಾಂಶೈವ ವಿದ್ಧಿ ಪ್ರಕೃತಿ ಸಂಭವಾನ್ ವಿದ್ಧಿ ಪ್ರಕೃತಿ ಸಂಭವಾನ್ ಕಾರ್ಯಕಾರಣಕರ್ತೃತ್ವೇ ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಹೇತು ಪ್ರಕೃತಿರುಚ್ಯತೆ ಪುರುಷಃ ಸುಖ ದುಃಖಾನಾಂ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ ಭೋಕ್ತೃತ್ವೇ ಹೇತುರುಚ್ಯತೆ
ಪುರುಷ ಪ್ರಕೃತಿಸ್ಥೋ ಹಿ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಸದಸದ್ಯೋನಿ ಜನ್ಮಸು ಉಪದ್ರಷ್ಟಾನುಮಂತಾ ಚ ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ ದೇಹೇಸ್ಮಿನ್ ಪುರುಷಃ ಪರಃ ಯ ಏವಂ ವೇತ್ತಿ ಪುರುಷಂ ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ಸರ್ವದಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ ನ ಸ ಭೂಯೋಭಿಜಾಯತೆ ಧ್ಯಾನೇನಾತ್ಮನಿ ಪಶ್ಯಂತಿ ಜ್ಞಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಕರ್ಮಯೋಗೇನ ಚಾಪರೇ ಅನ್ಯೇ ತ್ವೇವಮಜಾನಂತಃ ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ತೇಪಿ ಚಾತಿತರಂತೈವ ಮೃತ್ಯುಂ ಶ್ರುತಿಪರಾಯಣಾಃ ಮೃತ್ಯುಂ ಶ್ರುತಿಪರಾಯಣಾಃ ಯಾವತ್ ಸಂಜಾಯತೆ ಕಿಂಚಿತ್ ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ ತದ್ವಿದ್ಧಿ ಭರತರ್ಷಭ ಸಮಂ ಸರ್ವೇಷು ಭೂತೇಷು ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ವಿನಶ್ಯಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ ಯಃ ಪಶ್ಯತಿ ಸ ಪಶ್ಯತಿ ಸಮಂ ಪಶ್ಯನ್ ಹಿ ಸರ್ವತ್ರ ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ನ ಹಿ ನಸಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ ತತೋ ಯಾತಿ ಪರಾಂ ಗತಿಂ ಪ್ರಕೃತ್ಯೈವ ಚ ಕರ್ಮಾಣಿ ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಯಃ ಪಶ್ಯತಿ ತದಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಅಕರ್ತಾರಂ ಸ ಪಶ್ಯತಿ ಯದಾ ಭೂತ ಪೃಥಗ್ಭಾವಂ ಯದಾ ಯದಾ ಭೂತ ಪ್ರಭಾವಂ ಏಕಸ್ಥಂ ಅನುಪಶ್ಯತಿ ಏಕಸ್ಥಂ ಅನುಪಶ್ಯತಿ ತತ ಏವ ಚ ವಿಸ್ತಾರಂ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ ಬ್ರಹ್ಮ ಸಂಪದ್ಯತೆ ತದಾ ಅನಾದಿತ್ವಾತ್ ನಿರ್ಗುಣತ್ವಾತ್ ಅನಾದಿತ್ವಾ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ ನ ಕರೋತಿ ನ ಲಿಪ್ಯತೆ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ ತಥಾತ್ಮಾನೋಪಲಿಪ್ಯತೆ ಯಥಾ ಪ್ರಕಾಶಯತ್ಯೇಕಃ ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ ಪ್ರಕಾಶಯತಿ ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿಧುರ್ಯಾಂತಿ ತೇ ಪರಂ ಯೇ ವಿದುರ್ಯಾಂತಿ ತೇ ಪರಂ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ
ಶ್ರೀಕೃಷ್ಣಾರ್ಜುನ ಸಂವಾದೆ श्रीकृष्णार्जुन संवादे ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ क्षेत्र क्षेत्रज्ञ विभाग योगो नाम ತ್ರಯೋದಶೋಧ್ಯಾಯಃ. त्रयोदशोऽध्यायः. ಇಲ್ಲಿಯವರೆಗೂ ನಾವೆಲ್ಲ ಸೇರಿ ತ್ರಯೋದಶಾಧ್ಯಾಯದ ಚಿಂತನೆಯನ್ನು, ಭಗವದ್ಗೀತೆಯ ಪಾರಾಯಣವನ್ನು ಮಾಡಿದ್ದೇವೆ. ಮುಂದೆ ಕೃಷ್ಣ ಪರಮಾತ್ಮನ ಸ್ತೋತ್ರವಾದ ಗೀತೆಯ ಪಾರಾಯಣದಿಂದ ಏನು ಪುಣ್ಯ ಅಂದರೆ ವಿಜಯವೇ ಪುಣ್ಯ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಪಾರ್ಥ ಇದ್ದಾನೆ, ಎಲ್ಲಿ ಪಾರ್ಥ ಇದ್ದಾನೋ ಅಲ್ಲಿ ಕೃಷ್ಣ ಇದ್ದೇ ಇರ್ತಾನೆ. ಯಾಕೆಂದರೆ ಭಕುತ ಜನ ಮುಂದೆ ನಾ ಅವರ ಹಿಂದೆ ಅಂತ ಭಗವಂತ ಹೇಳ್ತಾನೆ. ಭಕ್ತರಿದ್ದಲ್ಲೆಲ್ಲ ನಾಹಂ ವಸಾಮಿ ವೈಕುಂಠೆ, ಭಗವಂತ ಹೇಳ್ತಾನೆ ನಾನು ವೈಕುಂಠದಲ್ಲಿಲ್ಲ, ಯೋಗಿಗಳ ಒಳಗಡೆ ನಾನು ಇಲ್ಲ. ಎಲ್ಲಿ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ, ಭಕ್ತರು ಎಲ್ಲಿ ಒಮ್ಮನಸ್ಸಿನಿಂದ ನನ್ನನ್ನು ಹಾಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೋ ಅಲ್ಲಿಯೇ ನಾನು ಮುಖ್ಯವಾಗಿ ಇರ್ತೇನೆ ಅಂತ ಆಜ್ಞೆಯನ್ನು ಮಾಡಿದ್ದಾನೆ. ಆ ಪ್ರಕಾರವಾಗಿ ತೊದಲ ನುಡಿಗಳಿಂದ ನಾವು ಮಾಡಿದ ಪಾರಾಯಣ ಭಗವಂತನಿಗೆ ಮುಟ್ಟಿದೆ. ಹಾಗಾಗಿ ಅದರಿಂದ ಏನು ಫಲ ಅಂತ ನಾವು ಮುಂದಿನ ಈ ಒಂದು ಶ್ಲೋಕದಲ್ಲಿ ನೋಡೋಣ. ನಾವೆಲ್ಲರೂ ಕೂಡ ಸೇರಿ ಅದನ್ನು ಹೇಳೋಣ. ಯತ್ರ ಯೋಗೇಶ್ವರ ಕೃಷ್ಣೋ यत्र योगेश्वर कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः ಧ್ರುವ ನೀತಿರ್ಮತಿರ್ಮಮ. ध्रुवा नीतिर्मतिर्मम. ಈ ಪಾರಾಯಣದಲ್ಲಿ ಏನೇ ಲೋಪದೋಷಗಳು, ಮನಸ್ಸಿನ ಚಾಂಚಲ್ಯದಿಂದ ಮನಸ್ಸೆಲ್ಲೋ ಹೋಗಿರಬಹುದು, ಅಥವಾ ಅಕ್ಷರಗಳಲ್ಲಿರುವಂತಹ ದೋಷಗಳನ್ನು ನಾವು ಹೇಳಿರಬಹುದು, ಸ್ವರಗಳ ವ್ಯತ್ಯಾಸ ಆಗಿರಬಹುದು. ಅದೆಲ್ಲವನ್ನೂ ಕೂಡ ಭಗವಂತನು ಕ್ಷಮಿಸಲಿ ಅಂತ ಎಲ್ಲರೂ ಕೂಡ ಸೇರಿ ಪಾರಾಯಣ ಮಾಡೋಣ. ಯದಕ್ಷರ ಪದ ಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यतां देव. ನಾರಾಯಣ ನಮೋಸ್ತುತೇ. नारायण नमोऽस्तु ते. ಭಗವತ್ ಸಮರ್ಪಣೆಯನ್ನು ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. नारायणायेति समर्पयामि. ಇಷ್ಟರವರೆಗೂ ಮಾಡಿದ ಪಾರಾಯಣ ಚಿಂತನ, ಇದರಿಂದ ಏನು ದೇವರು ನಮಗೆ ಕೊಡಬೇಕು ಅಂದರೆ ನಮಗೆ ಮನೆಗೊಳ್ಳೆದಾಗಲಿ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತಹ ಪ್ರಾರ್ಥನೆ ಅಲ್ಲ ಇದು. ನಾವು ಈ ಒಂದು ಭಕ್ತಿವಾಹಿನಿ ದೃಶ್ಯ ಮಾಧ್ಯಮದ ಮೂಲಕ ಮಾಡಲು ಹೊರಟಿರುವ ಈ ಪಾರಾಯಣ ಚಿಂತನೆಯ ಮುಖ್ಯ ಉದ್ದೇಶ ರಾಷ್ಟ್ರಕ್ಕೆ ಕ್ಷೇಮ, ರಾಷ್ಟ್ರಕ್ಕೆ ಆಗಲಿರುವ ಕ್ಷೋಭೆಯ ನಿವೃತ್ತಿ, ಇದಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಸೇರಿ ಆ ಒಂದು ಲೋಕಕ್ಷೇಮವನ್ನು ಪ್ರಾರ್ಥಿಸೋಣ. ಸರ್ವೇ ಭವಂತು ಸುಖಿನಃ, सर्वे भवन्तु सुखिनः, ಸರ್ವೇ ಸಂತು ನಿರಾಮಯಾಃ, सर्वे सन्तु निरामयाः, ಸರ್ವೇ ಭದ್ರಾಣಿ ಪಶ್ಯಂತು, सर्वे भद्राणि पश्यन्तु, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. मा कश्चित् दुःखभाग् भवेत्. ನಂತರ ಮಾಡಿದ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಭಗವಂತ ಮಂಗಳ ನೀಡಲಿ ಎಂಬುವ ಉದ್ದೇಶದಿಂದ ಮಂಗಳದ ಮೂಲಕವೂ ಕೂಡ ದೇವರ ಸ್ತೋತ್ರವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ, श्रियकान्ताय कल्याण निधये निधयेऽर्थिनां, ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. श्रीवेङ्कटनिवासाय श्रीनिवासाय मङ्गलम्.